ನಮಸ್ಕಾರ. ಈ ದಿನ ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಿಂದ ಕೋರ್ಸ್ 104ರಿಂದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಟ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಕೋರ್ಸ್ನ 2ನೇ ಬ್ಲಾಕ್ನ ಯೂನಿಟ್ 4 ಪ್ಯಾಟ್ರನ್ಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಕ್ರೆಟೇರಿಯೇಟ್ ಆ್ಯಂಡ್ ಡೈರೆಕ್ಟರೇಟ್ಸ್ ಬಗ್ಗೆ ಕಲಿಯುತ್ತಿದ್ದೇವೆ. ಕನ್ನಡದಲ್ಲಿ ತರ್ಜುಮೆ ಮಾಡಿದಾಗ ಇದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಡಳಿತದ ವ್ಯವಸ್ಥೆ ಅಡಿಯಲ್ಲಿ ಘಟಕ 4 ಕಾರ್ಯದರ್ಶಿ ಮತ್ತು ನಿರ್ದೇಶಕರ ನಡುವಿನ ಸಂಬಂಧದ ಮಾದರಿಗಳು ಎಂದು ಹೇಳಬಹುದು. ಈ ಪಾಠದ ಸ್ಟ್ರಕ್ಚರ್ ಅಂದರೆ ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಡೈರೆಕ್ಟರೇಟ್ಸ್, ಮೀನಿಂಗ್ ಅಂಡ್ ಆರ್ಗನೈಸೇಷನ್, ಟೈಪ್ಸ್ ಆಫ್ ಎಕ್ಸಿಕ್ಯೂಟಿವ್ ಏಜೆನ್ಸೀಸ್, ಬೋರ್ಡ್ ಆಫ್ ರೆವಿನ್ಯೂ, ಫ್ಯಾಕ್ಟರ್ಸ್ ಶೇಪಿಂಗ್ ದ ಸೆಕ್ರೆಟೇರಿಯೇಟ್ ಅಂಡ್ ಡೈರೆಕ್ಟರೇಟ್ ರಿಲೇಶನ್ಶಿಪ್, basis of advocacy of secretariat and directorates, emerging patterns of relationship between the secretariat and directorates, and 4.7.1 the status quo approach, 4.7.2 the bridging the Gulf approach, and 4.7.3 the demalgamation approach, and summary. ಕನ್ನಡದಲ್ಲಿ ಇದರ ರಚನೆಯನ್ನು ನೋಡಿದಾಗ ಇದು ಕೆಳಕಂಡಂತೆ ಇದೆ. ಈ ಪಾಠದ ಉದ್ದೇಶಗಳು: ಪರಿಚಯ, ನಿರ್ದೇಶನಾಲಯಗಳು, ಅರ್ಥ ಮತ್ತು ಸಂಸ್ಥೆ, ಕಾರ್ಯನಿರ್ವಾಹಕ ಏಜೆನ್ಸಿಗಳ ವಿಧಗಳು, ಕಂದಾಯ ಮಂಡಳಿ, ಸೆಕ್ರೆಟೇರಿಯೇಟ್ ಡೈರೆಕ್ಟರೇಟ್ ಸಂಬಂಧವನ್ನು ರೂಪಿಸುವ ಅಂಶಗಳು, ಸಚಿವಾಲಯ ಮತ್ತು ನಿರ್ದೇಶನಾಲಯಗಳ ವಕಾಲತ್ತುಗಳ ಆಧಾರ, ಸಚಿವಾಲಯ ಮತ್ತು ನಿರ್ದೇಶನಾಲಯಗಳ ನಡುವಿನ ಸಂಬಂಧದ ಉದಯೋನ್ಮುಖ ಮಾದರಿಗಳು, ಯಥಾಸ್ಥಿತಿ ಅಪ್ರೋಚ್, ಬ್ರಿಡ್ಜಿಂಗ್ ದ ಗಲ್ಫ್ ಅಪ್ರೋಚ್ ಮತ್ತು ಡಿಮಾಲ್ಗಮೇಷನ್ ಅಪ್ರೋಚ್, ಹಾಗೂ ಕೊನೆಯಲ್ಲಿ ಸಾರಾಂಶ. ಈ ಪಾಠದ ಉದ್ದೇಶಗಳಿಗೆ ಬಂದಾಗ ನಾವು ಈ ದಿನ ಈ ಕೆಳಗಿನವುಗಳನ್ನು ಕಲಿಯುತ್ತಿದ್ದೇವೆ. ನಿರ್ದೇಶನಾಲಯಗಳ ಅರ್ಥ, ಮಹತ್ವ ಮತ್ತು ಪಾತ್ರ. ನಿರ್ದೇಶನಾಲಯಗಳು ರಾಜ್ಯ ಮತ್ತು ಉಪರಾಜ್ಯ ಮಟ್ಟದಲ್ಲಿ ಏಕೆ ಕಾರ್ಯನಿರ್ವಹಿಸಬೇಕು? ರಾಜ್ಯ ಮಟ್ಟದ ಆದಾಯ ಏಜೆನ್ಸಿಯಾಗಿ ಕಂದಾಯ ಮಂಡಳಿಯ ಸ್ಥಾನ ಮತ್ತು ಮಹತ್ವ. ಸೆಕ್ರೆಟೇರಿಯೇಟ್ ಡೈರೆಕ್ಟರೇಟ್ ಸಂಬಂಧವನ್ನು ರೂಪಿಸುವ ಅಂಶಗಳು ಮತ್ತು ಅವುಗಳ ಬಲವಾದ ಮತ್ತು ದುರ್ಬಲ ಅಂಶಗಳನ್ನು ಗುರುತಿಸುವುದು, ಮತ್ತು ಸೆಕ್ರೆಟೇರಿಯೇಟ್ ಡೈರೆಕ್ಟರೇಟ್ ಸಂಬಂಧದ ಪರ್ಯಾಯ ಮಾದರಿಗಳನ್ನು ರಚಿಸಲು ಸಾಧ್ಯವಿರುವ ವಿಧಾನಗಳ ಬಗ್ಗೆ ತಿಳಿಯುವಂತಹದ್ದು. ಇಂಟ್ರೊಡಕ್ಷನ್ ಅಂದರೆ ಪರಿಚಯ. ಈ ಘಟಕವು ರಾಜ್ಯ ಮಟ್ಟದಲ್ಲಿ ವಿವಿಧ ಶ್ರೇಣಿಯ ಏಜೆನ್ಸಿಗಳನ್ನು ಚರ್ಚಿಸುತ್ತದೆ. 2 ರಾಜ್ಯ ಮಟ್ಟದ ಏಜೆನ್ಸಿಗಳನ್ನು ಅಂದರೆ ನಿರ್ದೇಶನಾಲಯಗಳು ಮತ್ತು ಕಂದಾಯ ಮಂಡಳಿಯನ್ನು ಇಲ್ಲಿ ಚರ್ಚಿಸಲಾಗಿದೆ, ಮತ್ತು ನಿರ್ದೇಶನಾಲಯ ಸಚಿವಾಲಯದ ಸಂಬಂಧವನ್ನು ಸಹ ಹೊರತರಲಾಗಿದೆ. ಘಟಕವು ಪ್ರಾದೇಶಿಕ ಮಟ್ಟದಲ್ಲಿ ಈ ಕೆಳಗಿನ ನಿಯಮಗಳು, ಪರಿಕಲ್ಪನೆಗಳು, ಸಂಸ್ಥೆಗಳು, ಅಂಶಗಳನ್ನು ಮೂಲಭೂತವಾಗಿ ಎತ್ತಿ ತೋರಿಸುತ್ತದೆ.
ಡೈರೆಕ್ಟೊರೇಟ್ಸ್ ಅಂದರೆ ನಿರ್ದೇಶನಾಲಯಗಳು. ನಿರ್ದೇಶನಾಲಯಗಳು ರಾಜ್ಯ ಸರ್ಕಾರದ ಕಾರ್ಯನಿರ್ವಾಹಕ ಅಂಗವಾಗಿದೆ. ರಾಜ್ಯ ಸಚಿವಾಲಯವು ರೂಪಿಸಿದ ನೀತಿಗಳನ್ನು ಅವರು ಕಾರ್ಯರೂಪಕ್ಕೆ ಅನುವಾದಿಸುತ್ತಾರೆ. ಡೈರೆಕ್ಟೊರೇಟ್ಗಳು ಮತ್ತು ಕಾರ್ಯನಿರ್ವಾಹಕ ಏಜೆನ್ಸಿಗಳು ಎಂಬ ಪದಗಳನ್ನು ಸಾಮಾನ್ಯವಾಗಿ ಪರಸ್ಪರ ಬದಲಿಯಾಗಿ ಬಳಸಲಾಗಿದ್ದರೂ ಸಹ ಡೈರೆಕ್ಟೊರೇಟ್ಗಳು ಒಂದು ರೀತಿಯ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿವೆ. ಡೈರೆಕ್ಟೊರೇಟ್ಗಳು ಮತ್ತು ಕಾರ್ಯನಿರ್ವಾಹಕ ಏಜೆನ್ಸಿಗಳು ಎಂಬ ಪದಗಳನ್ನು ಸಾಮಾನ್ಯವಾಗಿ ಪರಸ್ಪರ ಬದಲಾಗಿದ್ದರೂ ಸಹ ಡೈರೆಕ್ಟೊರೇಟ್ಗಳು ಒಂದು ರೀತಿಯ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿದೆ. ಈ ಅಂಶವನ್ನು ನಂತರ ಘಟಕದಲ್ಲಿ ಅನುಸರಿಸಲಾಗುತ್ತದೆ. ನಾವು ನೋಡುವಂತೆ ನಿರ್ದೇಶನಾಲಯಗಳನ್ನು 2 ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ: ಲಗತ್ತಿಸಲಾದ ಕಚೇರಿಗಳು ಮತ್ತು ಅಧೀನ ಕಚೇರಿಗಳು. ಈ ವರ್ಗೀಕರಣವು ಪಾತ್ರಗಳ ಶೈಕ್ಷಣಿಕ ಗ್ರಹಿಕೆಯನ್ನು ಸುಗಮಗೊಳಿಸುತ್ತದೆ. 2 ವಿಧಗಳು ನೀತಿ ಕಾರ್ಯಗತಗೊಳಿಸುವಿಕೆಯಲ್ಲಿ ನಿರ್ವಹಿಸುತ್ತವೆ. ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಪ್ರಾದೇಶಿಕ ಆಡಳಿತ. ನಿರ್ದೇಶನಾಲಯಗಳು ನೀತಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮತ್ತು ನೀತಿಯ ಅನುಷ್ಠಾನವು ಕ್ಷೇತ್ರದಲ್ಲಿ ಅಗತ್ಯವಾಗಿ ನಡೆಯಬೇಕಾಗುತ್ತದೆ. ಆದ್ದರಿಂದ ಅವರಿಗೆ ಮಧ್ಯಂತರ ಮಟ್ಟದ ಆಡಳಿತಾತ್ಮಕ ಏಜೆನ್ಸಿಗಳನ್ನು ರಚಿಸುವ ಅವಶ್ಯಕವಿರುತ್ತದೆ. ಕ್ಷೇತ್ರ ಕಾರ್ಯಾಚರಣೆಗಳಲ್ಲಿ ಅವುಗಳನ್ನೆಲ್ಲ ಸಂಘಟಿಸಿ ಮತ್ತು ಮೇಲ್ವಿಚಾರಣೆ ಮಾಡಿ ರಾಜ್ಯ ಪ್ರಧಾನ ಕಚೇರಿ ಮತ್ತು ಜಿಲ್ಲೆಯ ನಡುವೆ ಸ್ಥಾಪಿಸಲಾದ ಈ ಮಧ್ಯಂತರ ಮಟ್ಟದ ಆಡಳಿತವನ್ನು ಪ್ರಾದೇಶಿಕ ಆಡಳಿತ ಎಂದು ಉಲ್ಲೇಖಿಸಲಾಗುತ್ತದೆ. ಪ್ರಾದೇಶಿಕ ಮಟ್ಟದ ಏಜೆನ್ಸಿಗಳನ್ನು ಉಲ್ಲೇಖಿಸಲು ಬಳಸಲಾಗುವ ಸಾಮಾನ್ಯ ಪದ ಮತ್ತು ಅವುಗಳು ಜಿಲ್ಲೆ ಮತ್ತು ಕೆಳಹಂತಗಳಲ್ಲಿ ಉಪರಾಜ್ಯ ಏಜೆನ್ಸಿಗಳು ಎಂದು ಕರೆಯಬಹುದು, ಏಕೆಂದರೆ ಅವು ರಾಜ್ಯ ಪ್ರಧಾನ ಕಚೇರಿಗಿಂತ ಕೆಳಗಿನ ಮಟ್ಟದಲ್ಲಿ ಅಸ್ತಿತ್ವದಲ್ಲಿವೆ. ಪ್ರತಿಯೊಂದು ಪ್ರದೇಶವು ನಿರ್ದಿಷ್ಟ ಸಂಖ್ಯೆಯ ಜಿಲ್ಲೆಗಳನ್ನು ಒಳಗೊಂಡಿದೆ. ಹೀಗಾಗಿ ಒಂದು ಪ್ರದೇಶವು ರಾಜ್ಯ ಮಟ್ಟಕ್ಕಿಂತ ಕೆಳಗಿರುವ ಮತ್ತು ಜಿಲ್ಲಾ ಮಟ್ಟಕ್ಕಿಂತ ಮೇಲಿನ ನಿಜವಾದ ಘಟಕವಾಗಿದೆ. ನಿಯಮದಂತೆ ಯಾವಾಗಲೂ ಅಲ್ಲದಿದ್ದರೂ ರಾಜ್ಯ ಪ್ರಧಾನ ಕಚೇರಿಯಲ್ಲಿರುವ ಎಲ್ಲ ಕಾರ್ಯನಿರ್ವಾಹಕ ಇಲಾಖೆಗಳು ಪ್ರಾದೇಶಿಕ ಸಂಸ್ಥೆಗಳನ್ನು ಹೊಂದಿವೆ. ಈ ಪ್ರಾದೇಶಿಕ ಏಜೆನ್ಸಿಗಳು ಸಾಗಿಸುವ ಹೆಸರುಗಳು ಇಲಾಖೆಯಿಂದ ಇಲಾಖೆಗೆ ಬದಲಾಗುತ್ತಿರುತ್ತವೆ. ಡಿವಿಷನಲ್ ಕಮಿಷನರ್ಸ್ ಅಂದರೆ ವಿಭಾಗೀಯ ಆಯುಕ್ತರು. ಮೇಲೆ ಉಲ್ಲೇಖಿಸಲಾದ ವಿಭಾಗೀಯ ಆಯುಕ್ತರು ರಾಜ್ಯಗಳ ಆದಾಯ ಕಾರ್ಯಕ್ಕೆ ಸಂಬಂಧಿಸಿದಂತೆ ಪ್ರಾದೇಶಿಕ ಏಜೆನ್ಸಿಗಳಾಗಿರುತ್ತಾರೆ. ಕೆಲವು ರಾಜ್ಯಗಳಲ್ಲಿ ರಾಜ್ಯ ಪ್ರಧಾನ ಕಚೇರಿಯಲ್ಲಿನ ಕಂದಾಯ ಆಡಳಿತದ ಕೆಲಸವನ್ನು ಸರ್ಕಾರಿ ಇಲಾಖೆಗೆ ವಹಿಸದೆ ಸ್ವಾಯತ್ತ ಸಂಸ್ಥೆ ಎಂದು ಕರೆಯಲಾಗುವ ಸ್ವಾಯತ್ತ ಸಂಸ್ಥೆಗೆ ವಹಿಸಲಾಗಿದೆ. ಕಂದಾಯ ಮಂಡಳಿ ಆದ್ದರಿಂದ ವಿಭಾಗೀಯ ಆಯುಕ್ತರು ಕಂದಾಯ ಮಂಡಳಿಯ ಪ್ರಾದೇಶಿಕ ಮಟ್ಟದ ಪ್ರತಿನಿಧಿಗಳಾಗಿ ಇರುತ್ತಾರೆ. ಬೋರ್ಡ್ ಆಫ್ ರೆವಿನ್ಯೂ ಅಂದರೆ ಕಂದಾಯ ಮಂಡಳಿ. ಕಂದಾಯ ಮಂಡಳಿಯು ಒಂದು ದೊಡ್ಡ ಪ್ರಾಮುಖ್ಯತೆಯ ಆಡಳಿತಾತ್ಮಕ ನಾವೀನ್ಯತೆಯಾಗಿದೆ. ಈ ಸಂಸ್ಥೆಯನ್ನು 1786ರಲ್ಲಿ ರಾಜ್ಯ ಸರ್ಕಾರಗಳು ಯಾವಾಗಲೂ ಕ್ಷೇತ್ರದಲ್ಲಿ ವಿವರವಾದ ಕೆಲಸದಿಂದ ಮುಕ್ತಗೊಳಿಸಲು ರಚಿಸಲಾಗಿದೆ.
ಕಂದಾಯ ಆಡಳಿತ ಅಂದಿನಿಂದ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ರಾಜ್ಯಗಳು ಕಂದಾಯ ಮಂಡಳಿಗಳನ್ನು ರಚಿಸಿವೆ. ಮಂಡಳಿಗಳನ್ನು ರಚಿಸಿದ ರಾಜ್ಯಗಳಿನ ಕಂದಾಯ ಮಂಡಳಿಗೆ ಸಮಾನವಾದವುಗಳು ಹಣಕಾಸು ಆಯುಕ್ತರು ಮತ್ತು ಗುಜರಾತ್ ಕಂದಾಯ ನ್ಯಾಯ ಮಂಡಳಿಯಂತಹ ಕಂದಾಯ ನ್ಯಾಯಮಂಡಳಿಗಳಾಗಿವೆ. ನೀವು ಈಗಾಗಲೇ ಓದಿದಂತೆ ಸಚಿವಾಲಯವು ನೀತಿ ನಿರ್ಮಾಣ ಸಂಸ್ಥೆಯಾಗಿ ಮತ್ತು ನಿರ್ದೇಶನಾಲಯ ನೀತಿ ಅನುಷ್ಠಾನ ಸಂಸ್ಥೆಯಾಗಿ ಸರ್ಕಾರಿ ಯಂತ್ರದ ವ್ಯವಸ್ಥೆಯ ಎರಡು ಚಿತ್ರಗಳನ್ನು ರೂಪಿಸುತ್ತದೆ. ಅವರು ಸಮನ್ವಯ ಮತ್ತು ಸಹಕಾರದ ಒಂದು ನಿರ್ದಿಷ್ಟ ಅಳತೆಯನ್ನು ಸಾಧಿಸಿದ ಹೊರತು ಸಾಮರ್ಥ್ಯ ಸರಕುಗಳನ್ನು ತಲುಪಿಸಲು ಯಂತ್ರೋಪಕರಣಗಳಿಗೆ ಅಡಚಣೆಯಾಗುತ್ತದೆ. ಸೈದ್ಧಾಂತಿಕ ಸಮತಲದಲ್ಲಿ ಇಬ್ಬರು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಅಧಿಕಾರಿಗಳು ನ್ಯಾಯವ್ಯಾಪ್ತಿ ಮತ್ತು ಪಾತ್ರಗಳನ್ನು ಹೊಂದಿದ್ದಾರೆ. ಆದರೆ ಪ್ರಾಯೋಗಿಕವಾಗಿ ವಿವಿಧ ಅಂಶಗಳು ಎರಡು ರೆಕ್ಕೆಗಳ ನಡುವಿನ ವಿಚ್ಛೇದನ ಮತ್ತು ಪರಸ್ಪರ ಕ್ರೌರ್ಯಕ್ಕೆ ಕಾರಣವಾಗ ಗಡಿರೇಖೆಗಳನ್ನು ಮುಸುಕುಗೊಳಿಸುತ್ತದೆ. ಅಂತಿಮವಾಗಿ ಸರ್ಕಾರದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತವೆ. ಸೆಕ್ರೆಟೇರಿಯೇಟ್ ಮತ್ತು ಡೈರೆಕ್ಟರೇಟ್ ನಡುವಿನ ಸಂಬಂಧದ ಪ್ರಶ್ನೆಯು ಪ್ರತಿಯೊಂದು ಮುಖ್ಯವಾಗಿದೆ. ಆದಾಗ್ಯೂ ಭಾರತದಲ್ಲಿ ಸಂಭವಿಸಿದಂತೆ ಮತ್ತು ವಾಸ್ತವವಾಗಿ ಯಾವುದೇ ಕ್ರಿಯಾತ್ಮಕ ಪರಿಸ್ಥಿತಿಯಲ್ಲಿ ಸಂಭವಿಸಿದಂತೆ ಈ ಸಂಬಂಧವು ಅದರ ಮೂಲ ಮಾರ್ಗದಿಂದ ವಿಚಲಿತವಾಗಿರುವ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಇಬ್ಬರ ನಡುವಿನ ಸಂಬಂಧವು ಕೆಲವು ರೀತಿಯ ವಿಘಟನೆಯತ್ತ ಏಕೆ ಒಲವು ತೋರಿದೆ? ಸಚಿವಾಲಯ ಮತ್ತು ಕಾರ್ಯದರ್ಶಿಯೇತರ ಸಂಸ್ಥೆಗಳ ನಡುವಿನ ಸಂಬಂಧವನ್ನು ಮರುರೂಪಿಸಲು ಕೆಲವು ಪರ್ಯಾಯ ಮಾದರಿಗಳನ್ನು ಸೂಚಿಸಬಹುದೇ ಎಂಬುದನ್ನು ಈ ಘಟಕದಲ್ಲಿ ಈ ಪ್ರಶ್ನೆಗಳ ಬಗ್ಗೆ ವಿವರಿಸಲಾಗಿದೆ. 4.2 ಡೈರೆಕ್ಟರೇಟ್ಸ್ ಮೀನಿಂಗ್ ಅಂಡ್ ಆರ್ಗನೈಸೇಷನ್. ನಿರ್ದೇಶಕರು, ಅರ್ಥ ಮತ್ತು ಸಂಘಟನೆ ಮತ್ತು ನಾಮಕರಣ. ಕಳೆದ ಘಟಕದಲ್ಲಿ ವಿವರಿಸಿದಂತೆ ರಾಜ್ಯ ಸರ್ಕಾರದ ವಿಶಾಲವಾದ ನೀತಿಗಳು ಮತ್ತು ಗುರಿಗಳ ಸ್ಥಾಪನೆಗೆ ಸಚಿವಾಲಯವು ಕಾಳಜಿ ವಹಿಸುತ್ತದೆ. ಆದರೆ ಆ ಗುರಿಗಳನ್ನು ಸಾಧಿಸುವ ಮತ್ತು ಆ ನೀತಿಗಳನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿಯು ಕಾರ್ಯನಿರ್ವಾಹಕ ಇಲಾಖೆಗಳ ಮುಖ್ಯಸ್ಥರ ಮೇಲಿರುತ್ತದೆ. ಕಾರ್ಯನಿರ್ವಾಹಕ ಏಜೆನ್ಸಿಗಳು ನಿಯಮದಂತೆ ಸಚಿವಾಲಯದ ಹೊರಗೆ ನೆಲೆಗೊಂಡಿವೆ ಮತ್ತು ವಿಭಿನ್ನ ಸಾಂಸ್ಥಿಕ ಘಟಕಗಳನ್ನು ರೂಪಿಸುತ್ತವೆ. ಕಾರ್ಯನಿರ್ವಾಹಕ ಸಂಸ್ಥೆಯನ್ನು ಗುರುತಿಸಲು ಜನಪ್ರಿಯ ಲೇಬಲ್ ಡೈರೆಕ್ಟರೇಟ್ ಆಗಿದೆ. ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳಲ್ಲಿ ಕಾರ್ಯನಿರ್ವಾಹಕ ಏಜೆನ್ಸಿಗಳ ಮುಖ್ಯಸ್ಥರನ್ನು ನಿರ್ದೇಶಕರು ಎಂದು ಕರೆಯಲಾಗುತ್ತದೆ. ಇದಕ್ಕೆ ಹಲವು ಉದಾಹರಣೆಗಳನ್ನು ಉಲ್ಲೇಖಿಸಬಹುದು. ಕೃಷಿ ನಿರ್ದೇಶಕರು, ಪಶುಪಾಲನಾ ನಿರ್ದೇಶಕರು, ಶಿಕ್ಷಣ ನಿರ್ದೇಶಕರು, ಸಮಾಜ ಕಲ್ಯಾಣ ನಿರ್ದೇಶಕರು, ಸಾರ್ವಜನಿಕ ಆರೋಗ್ಯ ನಿರ್ದೇಶಕರು, ಪಟ್ಟಣ ನಿರ್ದೇಶಕರು, ಯೋಜನೆ ನಿರ್ದೇಶಕರು ಇತ್ಯಾದಿ. ಆದಾಗ್ಯೂ ಕಾರ್ಯನಿರ್ವಾಹಕ ಇಲಾಖೆಗಳ ಮುಖ್ಯಸ್ಥರನ್ನು ಉಲ್ಲೇಖಿಸಲು ಇತರ ನಾಮಕರಣಗಳನ್ನು ಸಹ ಬಳಸಲಾಗುತ್ತದೆ. ಹೀಗಾಗಿ ಪೊಲೀಸ್ ಇಲಾಖೆಯ ಕಾರ್ಯನಿರ್ವಾಹಕ ಮುಖ್ಯಸ್ಥರನ್ನು ಇನ್ಸ್ಪೆಕ್ಟರ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಎಂದು ಕರೆಯಲಾಗುತ್ತದೆ. ಜೈಲು ಇಲಾಖೆ, ಕಾರಾಗೃಹಗಳ ಇನ್ಸ್ಪೆಕ್ಟರ್ ಜನರಲ್, ಸಹಕಾರಿ ಇಲಾಖೆ, ಸಹಕಾರ ಸಂಘಗಳ ರಿಜಿಸ್ಟ್ರಾರ್, ನೀರಾವರಿ ಇಲಾಖೆ, ಮುಖ್ಯ ಇಂಜಿನಿಯರ್ ನೀರಾವರಿ, ಪ್ರಿಂಟಿಂಗ್ ಮತ್ತು ಸ್ಟೇಷನರಿ ಇಲಾಖೆ, ನಿಯಂತ್ರಕ ಮತ್ತು ಇತ್ಯಾದಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹೆಚ್ಚಿನ ಸಂಖ್ಯೆಯ ಸಂದರ್ಭಗಳಲ್ಲಿ ಕಾರ್ಯನಿರ್ವಾಹಕ ವಿಭಾಗಗಳ ಮುಖ್ಯಸ್ಥರನ್ನು ನಿರ್ದೇಶಕರು ಎಂದು ಕರೆಯಲಾಗಿದ್ದರೂ ಅವರನ್ನು ಇತರ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಆರ್ಗನೈಸೇಷನ್ ಆಫ್ ಡೈರೆಕ್ಟರೇಟ್ಸ್ ಅಟ್ ಸ್ಟೇಟ್ ಅಂಡ್ ಸಬ್ ಸ್ಟೇಟ್ ಲೆವೆಲ್ಸ್. ರಾಜ್ಯ ಮತ್ತು ಉಪರಾಜ್ಯ ಮಟ್ಟದಲ್ಲಿ ನಿರ್ದೇಶನಾಲಯಗಳ ಸಂಘಟನೆ.
ರಾಜ್ಯ ಮಟ್ಟದ ಹೊರತಾಗಿ ಕಾರ್ಯನಿರ್ವಾಹಕ ಏಜೆನ್ಸಿಗಳು ಉಪರಾಜ್ಯ ಮಟ್ಟದಲ್ಲೂ ಕಾರ್ಯನಿರ್ವಹಿಸುತ್ತವೆ. ಇದು ಸಾಕಷ್ಟು ಸ್ವಾಭಾವಿಕವಾಗಿದೆ, ಏಕೆಂದರೆ ಒಂದು ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದೆ ಹಾಗೂ ನೀತಿಯನ್ನು ರೂಪಿಸಲಾಗಿದೆ. ರಾಜ್ಯ ಪ್ರಧಾನ ಕಚೇರಿ, ರಾಜ್ಯ ಪ್ರಧಾನ ಕಾರ್ಯಾಲಯವನ್ನು ಸಚಿವಾಲಯ ಮತ್ತು ನಿರ್ದೇಶನಾಲಯಗಳು ಸೂಚಿಸುತ್ತವೆ. ಅದರ ಕಾರ್ಯಗತಗೊಳಿಸುವಿಕೆಯು ಕ್ಷೇತ್ರದಲ್ಲಿ ನಡೆಯುತ್ತದೆ. ಆದ್ದರಿಂದ ತಳಮಟ್ಟದವರೆಗೆ ಲಂಬವಾದ ನುಗ್ಗುವಿಕೆಯನ್ನು ಸಾಧಿಸಲು ನಿರ್ದೇಶನಾಲಯಗಳು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಇದನ್ನು ಮಾಡಿದಾಗ ಪ್ರಾದೇಶಿಕ ಮಟ್ಟದಲ್ಲಿ ಕಡಿಮೆ ನಿರ್ದೇಶನಾಲಯಗಳು ಹೊರಹೊಮ್ಮುತ್ತವೆ. ರಾಜ್ಯ ಮಟ್ಟದ ಕಾರ್ಯನಿರ್ವಾಹಕ ಇಲಾಖೆಯು ಪ್ರದೇಶಗಳಲ್ಲಿ ಕಚೇರಿಗಳನ್ನು ಸ್ಥಾಪಿಸುತ್ತವೆ. ಒಂದು ಪ್ರದೇಶವು ಕೇವಲ ರಾಜ್ಯಕ್ಕಿಂತ ಕೆಳಗಿರುವ ಆದರೆ ಜಿಲ್ಲಾ ಮಟ್ಟಕ್ಕಿಂತ ಮೇಲಿನ ಒಂದು ಪ್ರಾದೇಶಿಕ ಘಟಕವಾಗಿದೆ. ಈ ಪ್ರಕ್ರಿಯೆಯು ಮತ್ತಷ್ಟು ಕೆಳಗೆ ಮುಂದುವರಿದಾಗ ನಿರ್ದೇಶನಾಲಯದ ಜಿಲ್ಲೆ, ಬ್ಲಾಕ್ ಮತ್ತು ಗ್ರಾಮ ಮಟ್ಟದ ಕ್ಷೇತ್ರ ಏಜೆನ್ಸಿಗಳು ಹೊರಹೊಮ್ಮುತ್ತವೆ. ರಾಜ್ಯ ಮಟ್ಟದಲ್ಲಿ ಮುಖ್ಯಸ್ಥರು ಸಾಮಾನ್ಯವಾಗಿ ಪೂರ್ಣ ನಿರ್ದೇಶಕರೊಂದಿಗೆ ಇರುತ್ತಾರೆ. ಅವರು ಕಡಿಮೆ ನಿರ್ದೇಶಕರ ಗುಂಪಿನಿಂದ ಸಹಾಯ ಮಾಡುತ್ತಾರೆ. ಹೆಚ್ಚುವರಿ ನಿರ್ದೇಶಕರು, ಹಿರಿಯ ಜಂಟಿ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು ಮತ್ತು ಇತರ ಕಾರ್ಯನಿರ್ವಾಹಕರು ಸಹಜವಾಗಿ ಹಾಗೆ ಒಂದು ಇಲಾಖೆಯ ಕೆಲಸದ ಹೊರೆಯನ್ನು ಅವಲಂಬಿಸಿ ಪ್ರಧಾನ ಕಚೇರಿಯಲ್ಲಿನ ಶ್ರೇಣಿಯ ಹಂತಗಳ ಸಂಖ್ಯೆಯು ದೊಡ್ಡದಾಗಿರಬಹುದು ಅಥವಾ ಚಿಕ್ಕದಾಗಿರಬಹುದು ಎಂದು ತಿಳಿಯಬಹುದು. ಕಾರ್ಯನಿರ್ವಾಹಕ ಇಲಾಖೆಯ ಪ್ರಾದೇಶಿಕ ಮಟ್ಟದ ಸ್ಥಾಪನೆಯು ಸಾಮಾನ್ಯವಾಗಿ ಕೆಳಶ್ರೇಣಿಯ ಅಧಿಕಾರಿ, ಹಿರಿಯ ಜಂಟಿ ನೇತೃತ್ವದಲ್ಲಿರುತ್ತದೆ. ಈ ಸಂದರ್ಭದಲ್ಲಿ ನಿರ್ದೇಶಕ ಎಂದು ನಿಜವಾಗಿಯೂ ಜಂಟಿ ನಿರ್ದೇಶಕ ಅಥವಾ ಕೆಳ ಹಂತದ ವ್ಯಕ್ತಿಯಾಗಿರಬಹುದು. ಅದು ಮತ್ತೆ ಕೆಲಸದ ಹೊರೆ ಮತ್ತು ಇತರ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕಾರ್ಯನಿರ್ವಾಹಕ ಇಲಾಖೆಗಳ ಅನೇಕ ಜಿಲ್ಲಾ ಮಟ್ಟದ ಕಚೇರಿಗಳು ಉಪ ಮತ್ತು ಸಹಾಯಕರ ನೇತೃತ್ವದಲ್ಲಿರುತ್ತವೆ. ಮತ್ತೊಮ್ಮೆ ಜಿಲ್ಲಾ ಮಟ್ಟದ ಸ್ಥಾಪನೆಗೆ ಮುಖ್ಯಸ್ಥರಾಗಿರುವ ಅಧಿಕಾರಿಯ ಶ್ರೇಣಿಯನ್ನು ನಿರ್ಧರಿಸಲು ಅನೇಕ ಅಂಶಗಳು ಸಂಯೋಜಿಸಲ್ಪಡುತ್ತವೆ. ಜಿಲ್ಲೆಯ ಕೆಳಗಿನ ಮಟ್ಟದಲ್ಲಿ ಅಂದರೆ ಬ್ಲಾಕ್ ಮಟ್ಟದಲ್ಲಿ ಪ್ರತಿ ಅಭಿವೃದ್ಧಿ ಇಲಾಖೆಯನ್ನು ವಿಸ್ತರಣಾ ತಂಡದ ಭಾಗವಾಗಿರುವಾಗ ವಿಸ್ತರಣಾಧಿಕಾರಿ ಪ್ರತಿನಿಧಿಸುತ್ತಾರೆ. ಅವರು ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಹೀಗಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ರಾಜ್ಯ ಮಟ್ಟದ ಕೃಷಿ ನಿರ್ದೇಶನಾಲಯವನ್ನು ಪ್ರತಿನಿಧಿಸುವ ಪ್ರತಿ ಬ್ಲಾಕ್ನಲ್ಲಿ ಕೃಷಿ ವಿಸ್ತರಣಾ ಅಧಿಕಾರಿ ಇರುತ್ತಾರೆ. ಗ್ರಾಮ ಮಟ್ಟದಲ್ಲಿ ತಿಳಿದಿರುವಂತೆ ವಿಲೇಜ್ ಲೆವೆಲ್ ವರ್ಕರ್ಸ್ ಎಂದು ಕರೆಯಲ್ಪಡುವ ಬಹು ಉದ್ದೇಶದ ವಿಸ್ತರಣಾ ಕಾರ್ಯಕಾರಿಗಳು ಅಸ್ತಿತ್ವದಲ್ಲಿ ಇರುತ್ತಾರೆ. ಟೈಪ್ಸ್ ಆಫ್ ಎಕ್ಸಿಕ್ಯೂಟಿವ್ ಏಜೆನ್ಸೀಸ್, ಕಾರ್ಯನಿರ್ವಾಹಕ ಸಂಸ್ಥೆಗಳ ವಿಧಗಳು. ಸರ್ಕಾರದ ಕಾರ್ಯಗಳಲ್ಲಿ ಸ್ಥಿರವಾದ ಹೆಚ್ಚಳದೊಂದಿಗೆ ಕಾರ್ಯನಿರ್ವಾಹಕ ಸಂಸ್ಥೆಗಳು ಸಂಖ್ಯೆಯಲ್ಲಿ ಮತ್ತು ವೈವಿಧ್ಯವಾಗಿ ಬೆಳೆದಿವೆ. ಎರಡು ಅತ್ಯಂತ ವಂಚಿತ ಕಾರ್ಯನಿರ್ವಾಹಕ ಏಜೆನ್ಸಿಗಳೆಂದರೆ ಲಗತ್ತಿಸಲಾದ ಕಚೇರಿಗಳು ಮತ್ತು ಅಧೀನ ಕಚೇರಿಗಳು. ನೆನಪಿನಡಬೇಕಾದದ್ದು, ಇವರೊಂದಿಗೆ ಬೆಳೆಯುತ್ತಿರುವ ಸರ್ಕಾರಿ ಕಾರ್ಯಗಳು ವಿವಿಧ ಶ್ರೇಣಿಯ ಕಾರ್ಯಗಳ ಅವಶ್ಯಕತೆಗಳಿಗೆ ಸರಿಹೊಂದುವಂತೆ ವಿವಿಧ ಸಾಂಸ್ಥಿಕ ಮಾದರಿಗಳನ್ನು ವಿಕಸನಗೊಳಿಸಲಾಗಿದೆ. ಇದನ್ನು ಸರ್ಕಾರವು ಹೆಚ್ಚು ತೆಗೆದುಕೊಳ್ಳುತ್ತಿದೆ. ರೋಲ್ ಆಫ್ ಅಟ್ಯಾಚ್ಡ್ ಅಂಡ್ ಸಬಾರ್ಡಿನೇಟ್ ಆಫೀಸರ್ಸ್, ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳ ಪಾತ್ರ. ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳು ಯಾವುವು ಎಂಬುದನ್ನು ಈಗ ಸಂಕ್ಷಿಪ್ತವಾಗಿ ನೋಡೋಣ. ನಾವು ಮೇಲೆ ಹೇಳಿದಂತೆ ಕಾರ್ಯನಿರ್ವಾಹಕ ಏಜೆನ್ಸಿಗಳ ಎರಡು ಪ್ರಮುಖ ರೂಪಗಳಿವೆ. ಕಚೇರಿಯ ಕಾರ್ಯವಿಧಾನದ ಕೈಪಿಡಿಯು ಇವುಗಳನ್ನು ಹೀಗೆ ವಿವರಿಸುತ್ತದೆ. ಹೀಗಾಗಿ ಲಗತ್ತಿಸಲಾದ ಕಚೇರಿಗಳು ಮೂಲಭೂತವಾಗಿ ಎರಡು ಪಟ್ಟು ಕಾರ್ಯವನ್ನು ಹೊಂದಿವೆ. ಮೊದಲಿಗೆ ಅವರು ಲಗತ್ತಿಸಲಾದ ಸಚಿವಾಲಯಕ್ಕೆ ತಾಂತ್ರಿಕ ಡಾಟಾ ಮತ್ತು ಸಲಹೆಗಳನ್ನು ಒದಗಿಸುತ್ತಾರೆ.
ಸರ್ಕಾರದ ನೀತಿಗಳನ್ನು ಕಾರ್ಯಗತಗೊಳಿಸಲು ಕಾರ್ಯನಿರ್ವಾಹಕ ನಿರ್ದೇಶನದ ವಿಕೇಂದ್ರೀಕರಣ ಮತ್ತು ಕ್ಷೇತ್ರ ಏಜೆನ್ಸಿಗಳ ಸ್ಥಾಪನೆಯ ಅಗತ್ಯವಿರುವಲ್ಲಿ ಸಚಿವಾಲಯವು ತನ್ನ ಡೊಮೇನ್ ಅಡಿಯಲ್ಲಿ ಅಧೀನ ಕಚೇರಿಗಳನ್ನು ಹೊಂದಿದ್ದು ಲಗತ್ತಿಸಲಾದ ಮತ್ತು ಅಧೀನ ಕಚೇರಿಗಳನ್ನು ಹೊಂದಿವೆ. ಲಗತ್ತಿಸಲಾದ ಕಚೇರಿಗಳು ಅವರು ಲಗತ್ತಿಸಲಾದ ಸಚಿವಾಲಯವು ನಿಗದಿಪಡಿಸಿದ ನೀತಿಗಳ ಅನುಷ್ಠಾನಕ್ಕೆ ಅಗತ್ಯವಾದ ಕಾರ್ಯನಿರ್ವಾಹಕ ನಿರ್ದೇಶನವನ್ನು ಒದಗಿಸುವ ಜವಾಬ್ದಾರರಾಗಿರುತ್ತಾರೆ. ಅವರು ವ್ಯವಹರಿಸಿದ ಪ್ರಶ್ನೆಗಳ ತಾಂತ್ರಿಕ ಅಂಶಗಳ ಕುರಿತು ಸಚಿವಾಲಯಕ್ಕೆ ತಾಂತ್ರಿಕ ಮಾಹಿತಿ ಮತ್ತು ಸಲಹೆಗಳ ಭಂಡಾರವಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಅಧೀನ ಕಚೇರಿಗಳು ಕ್ಷೇತ್ರ ಸ್ಥಾನಗಳಿಗಾಗಿ ಅಥವಾ ಸರ್ಕಾರದ ನಿರ್ಧಾರಗಳ ವಿವರವಾದ ಕಾರ್ಯಗತಗೊಳಿಸುವ ಜವಾಬ್ದಾರಿಯುತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅವುಗಳು ಸಾಮಾನ್ಯವಾಗಿ ಲಗತ್ತಿಸಲಾದ ಕಚೇರಿಯ ನಿರ್ದೇಶನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಸಚಿವಾಲಯವು ನೀತಿ ನಿರ್ಮಾಣ ಸಂಸ್ಥೆಯಾಗಿದೆ, ಆದರೆ ಈ ನೀತಿ ನಿರ್ಮಾಣ ವ್ಯವಸ್ಥೆಯು ತಾಂತ್ರಿಕ ಮಾಹಿತಿ ಮತ್ತು ಸಲಹೆಯನ್ನು ಆಧರಿಸಬೇಕಾಗಿರುತ್ತದೆ. ಇದು ಲಗತ್ತಿಸಲಾದ ಕಚೇರಿಯಾಗಿದೆ. ಇದು ಸಚಿವಾಲಯಕ್ಕೆ ಈ ಸಹಾಯವನ್ನು ಪೂರೈಸುತ್ತದೆ. ಬೋರ್ಡ್ ಆಫ್ ರೆವಿನ್ಯೂ, ಆದಾಯ ಮಂಡಳಿ. ಆಡಳಿತ ಹೆಸರೇ ಸೂಚಿಸುವಂತೆ ರಾಜ್ಯ ಮಟ್ಟದಲ್ಲಿ ರಾಜ್ಯದಲ್ಲಿ ಕಂದಾಯ ಆಡಳಿತಕ್ಕೆ ಸಂಬಂಧಿಸಿದ ಸಂಸ್ಥೆಯಾಗಿದೆ. ಇದು ರಾಜ್ಯ ಮಟ್ಟದಲ್ಲಿ ಅಸ್ತಿತ್ವದಲ್ಲಿದೆ. ಯಾದರೂ ಇದು ರಾಜ್ಯ ಸರ್ಕಾರಿ ವ್ಯವಸ್ಥೆಯ ಒಂದು ಭಾಗ ಮತ್ತು ಭಾಗವಲ್ಲ. ಹಿಂದಿನ ಹೇಳಿಕೆಯನ್ನು ಉದ್ದೇಶಿಸಲಾಗಿ ಸರ್ಕಾರಕ್ಕಿಂತ ಭಿನ್ನವಾಗಿರುವ ಅಂಶವನ್ನು ಒತ್ತಿ ಹೇಳುತ್ತದೆ. ಇಲಾಖೆಗಳು ಇದು ಸರ್ಕಾರಿ ವ್ಯವಸ್ಥೆಯ ಒಂದು ಭಾಗ ಮತ್ತು ಭಾಗವಾಗಿದೆ. ಕಂದಾಯ ಮಂಡಳಿಯು ಕಾನೂನಿನ ಅಡಿಯಲ್ಲಿ ರಚಿಸಲಾದ ಸ್ವಾಯತ್ತ ಸಂಸ್ಥೆಯಾಗಿದೆ. ಈ ಅಂಶದಿಂದಾಗಿ ಮಂಡಳಿಯ ಅಸ್ತಿತ್ವವನ್ನು ಹೊಂದಿದೆ. ವಿಭಿನ್ನ ಮತ್ತು ಸರ್ಕಾರದಿಂದ ಪ್ರತ್ಯೇಕವಾಗಿದೆ. ಉತ್ತರ ಪ್ರದೇಶದ ಕಂದಾಯ ಮಂಡಳಿಯು ಅಧ್ಯಕ್ಷರು ಮತ್ತು ಆಡಳಿತಾತ್ಮಕ ಭಾಗದಲ್ಲಿ 2 ಸದಸ್ಯರು ಮತ್ತು ನ್ಯಾಯಾಂಗದ ಕಡೆಯಿಂದ 7 ಸದಸ್ಯರನ್ನು ಒಳಗೊಂಡಿದೆ. ರಾಜ್ಯದಲ್ಲಿ ಎಲ್ಲಾ ಭೂ ದಾಖಲೆಗಳು, ಸೆಟಲ್ಮೆಂಟ್ ಮತ್ತು ಕಂದಾಯ ವಿಷಯಗಳು, ಆಡಳಿತಾತ್ಮಕ ಮತ್ತು ನ್ಯಾಯಾಂಗದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಇದು ಕಾರಣವಾಗಿದೆ. ಯುಪಿ ಭೂ ಕಂದಾಯ ಕಾಯ್ದೆಯ ಸೆಕ್ಷನ್ 5 ನಿಬಂಧನೆಗಳ ಪ್ರಕಾರ ಭೂ ಕಂದಾಯಕ್ಕೆ ಸಂಬಂಧಿಸಿದ ಎಲ್ಲ ನ್ಯಾಯಾಂಗೇತರ ವಿಷಯಗಳ ನಿಯಂತ್ರಣ ವಸಾಹತಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರಕ್ಕೆ ವಹಿಸಲಾಗಿದೆ ಮತ್ತು ಎಲ್ಲ ನ್ಯಾಯಾಂಗ ವಿಷಯಗಳ ನಿಯಂತ್ರಣ ಮತ್ತು ಇತ್ಯರ್ಥಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳ ನಿಯಂತ್ರಣವು ಮಂಡಳಿಯಲ್ಲಿದೆ. ಯುಪಿ ಸರ್ಕಾರವು ನ್ಯಾಯಾಂಗವಲ್ಲದ ವಿಷಯಗಳನ್ನು ನಿಯಂತ್ರಿಸಲು ಮಂಡಳಿಗೆ ಅನೇಕ ಅಧಿಕಾರಿಗಳನ್ನು ನಿಯೋಜಿಸಿದೆ. ಅವು ಭೂ ಕಂದಾಯಕ್ಕೂ ಸಂಬಂಧಿಸಿವೆ. ದ ಬೋರ್ಡ್ ಆಸ್ ಎ ಸುಪ್ರಾ ಡಿಸ್ಟ್ರಿಕ್ಟ್ ಲೆವೆಲ್ ಏಜೆನ್ಸಿ, ಅಂದರೆ ಆಂತರಿಕ ಜಿಲ್ಲಾ ಮಟ್ಟದ ಏಜೆನ್ಸಿಯಾಗಿ ಮಂಡಳಿ ಬೋರ್ಡ್ ಆಫ್ ರೆವಿನ್ಯೂ ರಚನೆಗೆ ಪ್ರಮುಖ ಸಮರ್ಥನೆಯು ರಾಜ್ಯ ಸರ್ಕಾರವನ್ನು ಕಂದಾಯ ಆಡಳಿತ ಕ್ಷೇತ್ರದಲ್ಲಿ ವಿವರವಾದ ಕೆಲಸದಿಂದ ಮುಕ್ತಗೊಳಿಸುತ್ತದೆ. ರಾಜ್ಯ ಮಟ್ಟದಲ್ಲಿ ಅದು ಆಡಳಿತ ಕ್ಷೇತ್ರದಲ್ಲಿ ವಿವರವಾದ ಅದು ಅಸ್ತಿತ್ವದಲ್ಲಿದೆ ಎಂಬ ಸತ್ಯವನ್ನು ಮಸುಕುಗೊಳಿಸಲು ಅವಕಾಶ ನೀಡಬಾರದು. ಕಂದಾಯ ಮಂಡಳಿಯು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಪ್ರತ್ಯೇಕವಾದ ಏಜೆನ್ಸಿಯಾಗಿದೆ. ಇದು ಶಾಸನಬದ್ಧ ಸಂಸ್ಥೆಯಾಗಿರುವುದರಿಂದ ಇದು ಒಂದು ವಿಶಿಷ್ಟವಾದ ಕಾನೂನನ್ನು ಹೊಂದಿದೆ. ತನ್ನದೇ ಆದ ಗುರುತು ಹಾಗೂ ಮಂಡಳಿಯ ಪ್ರಮುಖ ಆಡಳಿತಾತ್ಮಕ ಕಾರ್ಯಗಳು ವಿಭಾಗೀಯ ಆಯುಕ್ತರು, ಕಲೆಕ್ಟರ್ಗಳು, ಉಪವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ಗಳ ಕೆಲಸದ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಇವು ಒಳಗೊಂಡಿವೆ. ಇದು ತಹಸೀಲ್ದಾರ್ಗಳು, ಕಲೆಕ್ಟರ್ಗಳು ಮತ್ತು ಕಮಿಷನರ್ಗಳ ಕೆಲಸದ ಪರಿಶೀಲನೆಯನ್ನು ಸಹ ಮಾಡುತ್ತದೆ ಮತ್ತು ಅವರ ಕೆಲಸ ಮತ್ತು ನಡವಳಿಕೆಯ ಬಗ್ಗೆ ಸರ್ಕಾರಕ್ಕೆ ವಾರ್ಷಿಕ ಟಿಪ್ಪಣಿಗಳನ್ನು ಸಲ್ಲಿಸುತ್ತದೆ. ಇದು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಿಸಿದಂತೆ ಮೇಲ್ವಿಚಾರಣಾ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಎಂಬ ಅಂಶದೊಂದಿಗೆ ಸೇರಿಕೊಂಡಿದೆ. ಆಂತರಿಕ ಜಿಲ್ಲಾ ಮಟ್ಟದ ಏಜೆನ್ಸಿಯಾಗಿ ಅದರ ವರ್ಗೀಕರಣಕ್ಕೆ ಸಮರ್ಥನೆಯನ್ನು ಸಹ ನೀಡುತ್ತದೆ. The pattern of revenue administration at the supra district level.
ಜಿಲ್ಲಾ ಮಟ್ಟದಲ್ಲಿ ಕಂದಾಯ ಆಡಳಿತ ಮಾದರಿ, ಆಂತರಿಕ ಆಡಳಿತ ಮಾದರಿ. ದೇಶದಲ್ಲಿ ಆಂತರಿಕ ಜಿಲ್ಲಾ ಮಟ್ಟದಲ್ಲಿ ಕಂದಾಯ ಆಡಳಿತದ ಮಾದರಿಯಲ್ಲಿ ಏಕರೂಪತೆ ಇಲ್ಲ. ಈ ಸಂಬಂಧದಲ್ಲಿ ಎರಡು ಅಂಶಗಳನ್ನು ವಿಶೇಷವಾಗಿ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯದಾಗಿ, ಜಿಲ್ಲೆ ಮತ್ತು ರಾಜ್ಯ ಸರ್ಕಾರದ ನಡುವೆ ಎರಡು ಆಡಳಿತ ಸಂಸ್ಥೆಗಳು, ಒಂದು ರಾಜ್ಯ ಪ್ರಧಾನ ಕಚೇರಿ ಮಟ್ಟದಲ್ಲಿ ಮತ್ತು ಇನ್ನೊಂದು ಪ್ರಾದೇಶಿಕ ಮಟ್ಟದಲ್ಲಿ ಇರುವ ಕೆಲವು ರಾಜ್ಯಗಳಿವೆ, ಮತ್ತು ಕೇವಲ ಒಂದು ಆಡಳಿತಾತ್ಮಕ ಸಂಸ್ಥೆ ಇರುವ ಇತರರು ಸಹ ಇವೆ. ಎರಡನೆಯದಾಗಿ, ಎಲ್ಲಾ ರಾಜ್ಯಗಳು ಕಂದಾಯ ಮಂಡಳಿಯನ್ನು ಹೊಂದಿಲ್ಲ. ಕೆಲವರು ಮಂಡಳಿಯ ಬದಲಿಗೆ ಹಣಕಾಸು ಆಯುಕ್ತರು ಅಥವಾ ಕಂದಾಯ ಇಲಾಖೆಯನ್ನು ಹೊಂದಿದ್ದಾರೆ. ಈ ಪರಿಭಾಷೆಯಲ್ಲಿ ಅಂತರ್ಜಿಲ್ಲಾ ಮಟ್ಟದಲ್ಲಿ ಆದಾಯ ಆಡಳಿತದ 5 ವಿಭಿನ್ನ ಮಾದರಿಗಳನ್ನು ನಾವು ಗುರುತಿಸಬಹುದಾಗಿದೆ. ಪ್ಯಾಟರ್ನ್ 1 ಅಂದರೆ ಮಾದರಿ 1. ಇದರ ಅಡಿಯಲ್ಲಿ ಕೇವಲ ಒಂದು ಮಧ್ಯಂತರ ಹಂತವಿದೆ. ಅಂದರೆ ಬೋರ್ಡ್ ಆಫ್ ರೆವಿನ್ಯೂ ಯಾವುದೇ ಪ್ರಾದೇಶಿಕ ವಿಭಾಗೀಯ ಮಟ್ಟದ ಆದಾಯವನ್ನು ಹೊಂದಿಸದೆ ವಿಭಾಗ ಎಂದು ಕರೆಯಲಾಗುತ್ತದೆ. ಪ್ಯಾಟರ್ನ್ 2, ಪ್ಯಾಟರ್ನ್ 2 ಅಂದರೆ ಮಾದರಿ 2. ಈ ಮಾದರಿಯ ಅಡಿಯಲ್ಲಿ 2 ಮಧ್ಯಂತರ ಏಜೆನ್ಸಿಗಳಿವೆ. ಅವುಗಳೆಂದರೆ ಕಂದಾಯ ಮಂಡಳಿ ಮತ್ತು ವಿಭಾಗೀಯ ಆಯುಕ್ತರು. ಪ್ಯಾಟರ್ನ್ 3 ಅಂದರೆ ಮಾದರಿ 3 ಅಂದಾಗ ಈ ಮಾದರಿಯ ಅಡಿಯಲ್ಲಿ 2 ಮಧ್ಯಂತರ ಏಜೆನ್ಸಿಗಳಿವೆ, ಆದರೆ ಇಲ್ಲಿ ಕಂದಾಯ ಮಂಡಳಿ ಇಲ್ಲ. ಈ ಮಾದರಿಯ ಅಡಿಯಲ್ಲಿ ಮಂಡಳಿಯ ಸಮಾನತೆಯು ಹಣಕಾಸು ಆಯುಕ್ತರು. ಆದ್ದರಿಂದ ಈ ಮಾದರಿಯ ಅಡಿಯಲ್ಲಿ ಪ್ರಧಾನ ಕಚೇರಿಯ ಮಟ್ಟದಲ್ಲಿ ಮತ್ತು ವಿಭಾಗೀಯವಾಗಿ ಹಣಕಾಸು ಆಯುಕ್ತರಿದ್ದಾರೆ ಹಾಗೂ ಪ್ರಾದೇಶಿಕ ಮಟ್ಟದಲ್ಲಿ ಆಯುಕ್ತರು ಇಲ್ಲಿ ಇರುತ್ತಾರೆ. ಪ್ಯಾಟರ್ನ್ 4 ಅಂದರೆ ಮಾದರಿ 4. ಈ ಮಾದರಿಯ ಅಡಿಯಲ್ಲಿ ಮತ್ತೆ 2 ಮಧ್ಯಂತರ ಏಜೆನ್ಸಿಗಳಿವೆ, ಆದರೆ ಪ್ಯಾಟರ್ನ್ 3ರಂತೆಯೇ ಇಲ್ಲಿಯೂ ಕಂದಾಯ ಮಂಡಳಿ ಇರುವುದಿಲ್ಲ. ಈ ಮಾದರಿಯ ಅಡಿಯಲ್ಲಿ ಮಂಡಳಿಯ ಸಮಾನತೆಯು ಕಂದಾಯ ನ್ಯಾಯಮಂಡಳಿಯಾಗಿದೆ. ಇಲ್ಲಿ 2 ಮಧ್ಯಂತರ ಲಿಂಕ್ಗಳು, ಆದ್ದರಿಂದ ಕಂದಾಯ ನ್ಯಾಯಮಂಡಳಿ ಮತ್ತು ವಿಭಾಗೀಯ ಆಯುಕ್ತರು. ಪ್ಯಾಟರ್ನ್ 5 ಅಂದರೆ ಮಾದರಿ 5. ಈ ಮಾದರಿಯು ಆಂಧ್ರ ಪ್ರದೇಶದಲ್ಲಿ ಪ್ರಚಲಿತವಾಗಿದೆ. ಈಗ ರಾಜ್ಯವನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣವಾಗಿ ವಿಭಜಿಸಲಾಗಿದೆ. ಅಲ್ಲಿ 1977ರಲ್ಲಿ ಕಂದಾಯ ಮಂಡಳಿಯನ್ನು ರದ್ದುಗೊಳಿಸಲಾಯಿತು ಮತ್ತು ಅಂದಿನಿಂದ ಅವರ ಕಾರ್ಯಗಳು ಕಮಿಷನರ್ ಎಂದು ಕರೆಯಲ್ಪಡುವ ಸ್ವತಂತ್ರ ವಿಭಾಗದ ಮುಖ್ಯಸ್ಥರಿಂದ ಬಿಡುಗಡೆ ಮಾಡಲಾಗುತ್ತಿದೆ. ಭೂ ಆಡಳಿತದ ಮುಖ್ಯ ಆಯುಕ್ತರು ಕಂದಾಯ, ಸರ್ವೆ, ಸೆಟಲ್ಮೆಂಟ್ ಮತ್ತು ಭೂ ದಾಖಲೆಗಳು ಮತ್ತು ನಗರ ಭೂ ಸೀಲಿಂಗ್ ಇಲಾಖೆಗಳನ್ನು ಒಳಗೊಂಡಿರುವ ಕಂದಾಯ ಆಡಳಿತಕ್ಕೆ ಮುಖ್ಯ ನಿಯಂತ್ರಣ ಪ್ರಾಧಿಕಾರವಿದೆ. CCLA ಅಂದರೆ ಕಾನೂನುಬದ್ಧ ಕಾರ್ಯಗಳು ಮತ್ತು ಕಂದಾಯ ಇಲಾಖೆಯ ಎಲ್ಲ ಕಾರ್ಯನಿರ್ವಾಹಕರ ಮೇಲೆ ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸುತ್ತದೆ. CCLA ಸರ್ಕಾರ ಮತ್ತು ಕಂದಾಯ ಆಡಳಿತ ನಡುವಿನ ಕೊಂಡಿಯಾಗಿದೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನ ನೀಡುತ್ತಾರೆ ಮತ್ತು ನೀತಿ ವಿಷಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತಾರೆ. 4.5 ಫ್ಯಾಕ್ಟರ್ಸ್ ಶೇಪಿಂಗ್ ದ ಸೆಕ್ರೆಟೇರಿಯೇಟ್ ಡೈರೆಕ್ಟರೇಟ್ ರಿಲೇಶನ್ಶಿಪ್ ಅಂದರೆ ಸೆಕ್ರೆಟೇರಿಯೇಟ್ ನಿರ್ದೇಶನ ಸಂಬಂಧವನ್ನು ರೂಪಿಸುವ ಅಂಶಗಳು. ಸಚಿವಾಲಯ ಮತ್ತು ನಿರ್ದೇಶನಾಲಯವು ಸರ್ಕಾರಿ ಯಂತ್ರದ 2 ಚಕ್ರಗಳನ್ನು ಒಳಗೊಂಡಿದೆ. ಅವರು ಸಮನ್ವಯ ಮತ್ತು ಸಹಕಾರದ ಒಂದು ನಿರ್ದಿಷ್ಟ ಅಳತೆಯನ್ನು ಸಾಧಿಸದ ಹೊರತು ವ್ಯವಸ್ಥೆಗಳ ಸಾಮರ್ಥ್ಯ ಸರಕುಗಳನ್ನು ತಲುಪಿಸಲು ಅಡಚಣೆಯಾಗಿದೆ. ರಾಜ್ಯ ಮಟ್ಟದಲ್ಲಿ ಸೆಕ್ರೆಟೇರಿಯೇಟ್ ಡೈರೆಕ್ಟರೇಟ್ ಸಂಬಂಧವನ್ನು ರೂಪಿಸುವಲ್ಲಿ 2 ಸೆಟ್ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ. ಇವುಗಳಲ್ಲಿ ಒಂದು ಪ್ರಾಯೋಗಿಕ ಸಮತಲದಲ್ಲಿ ಸಚಿವಾಲಯದ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದೆ. ಎರಡನೆಯದು ಇತ್ತೀಚೆಗೆ ಸೆಕ್ರೆಟೇರಿಯೇಟಿನಲ್ಲಿ ಆಗಿರುವ ವಿಸ್ತರಣೆಗೆ ಸಂಬಂಧಿಸಿದೆ. ಅದರ ಪಾತ್ರ, ಸಿಬ್ಬಂದಿ, ಅದು ಒಳಗೊಂಡಿರುವ ಆಡಳಿತ ಪಡೆಗಳ ಸಂಖ್ಯೆ ಇತ್ಯಾದಿ ನಮಗೆ ದೊರಕುತ್ತದೆ. ಸಹಜವಾಗಿ 2 ಅಂಶಗಳು ನಿಕಟವಾಗಿ ಪರಸ್ಪರ ಸಂಬಂಧ ಹೊಂದಿದೆ. ವಿಷಯದ ಶೈಕ್ಷಣಿಕ ತಿಳುವಳಿಕೆಯನ್ನು ಸುಲಭಗೊಳಿಸಲು
ಇವುಗಳನ್ನು ಇಲ್ಲಿ ಪ್ರತ್ಯೇಕವಾಗಿ ವ್ಯವಹರಿಸಲಾಗುತ್ತಿದೆ. ಇದನ್ನು ನಾವು ಗಮನಿಸಬಹುದು. ಈ ಅಂಶಗಳೇ ಅವರು ಸ್ವತಃ ಕೆಲಸ ಮಾಡುವಾಗ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾರೆ. ಇದು ಸೆಕ್ರೆಟೇರಿಯೇಟ್ ಡೈರೆಕ್ಟರೇಟ್ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ. ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ಫಂಕ್ಷನಿಂಗ್ ಆಫ್ ಸೆಕ್ರೆಟೇರಿಯೇಟ್. ಸಚಿವಾಲಯದ ಕಾರ್ಯನಿರ್ವಹಣೆಯ ವಿವಿಧ ಅಂಶಗಳು. ಸಚಿವಾಲಯದ ಸಂಸ್ಥೆಯು ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಬಹುಶಃ ಸೆಕ್ರೆಟೇರಿಯೇಟ್ ಅನ್ನು ಪರಿಕಲ್ಪನೆಯಾಗಿ ತಪ್ಪನ್ನು ಕಂಡುಹಿಡಿಯಲಾಗುವುದಿಲ್ಲ, ಏಕೆಂದರೆ ಪರಿಕಲ್ಪನಾ ಸಮತಲದಲ್ಲಿ ಇದು ಕಾರ್ಮಿಕರ ವಿಭಜನೆಯನ್ನು ನೀತಿ ರಚನೆ ಮತ್ತು ನೀತಿ ನಿರ್ವಹಣಾ ಏಜೆನ್ಸಿಗಳ ನಡುವೆ ಮತ್ತು ವಿಶೇಷತೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಇದು ಕೆಲಸದ ವಿಭಾಗೀಕರಣದಿಂದ ಉಂಟಾಗುತ್ತದೆ. ಮತ್ತೊಮ್ಮೆ ಪರಿಕಲ್ಪನಾ ಮಟ್ಟದಲ್ಲಿ ಸಚಿವಾಲಯದ ಕಲ್ಪನೆಯು ನೀತಿ ನಿರ್ಮಾಣದಿಂದ ನೀತಿ ಅನುಷ್ಠಾನದ ಮಟ್ಟಕ್ಕೆ ಅಧಿಕಾರದ ನಿಯೋಗವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಸೂಚ್ಯವಾಗಿ ಇದು ಕೇಂದ್ರೀಕರಣ ಮತ್ತು ಏಕಾಗ್ರತೆಯನ್ನು ನಿರುತ್ಸಾಹಗೊಳಿಸುತ್ತದೆ. ಕಾರ್ಯ ನಿರ್ವಾಹಕ ಇಲಾಖೆಗಳೊಂದಿಗಿನ ಸಂಬಂಧದ ಮೇಲೆ ಪ್ರಭಾವ ಬೀರುವ ಸಚಿವಾಲಯದ ವಿರುದ್ಧದ ಟೀಕೆಯು ವಸ್ತುನಿಷ್ಠ ಅಂಶಗಳನ್ನು ಕೆಳಗೆ ಇರಿಸಲಾಗಿದೆ. ಆದಾಗ್ಯೂ ಪ್ರಾಯೋಗಿಕವಾಗಿ ಸೆಕ್ರೆಟೇರಿಯೇಟ್ ವ್ಯವಸ್ಥೆಯ ಈ ಅನುಕೂಲಗಳು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗಿದೆ. ಸೈದ್ಧಾಂತಿಕವಾಗಿ ಯಾವುದನ್ನು ಮಾನ್ಯವೆಂದು ಪರಿಗಣಿಸಲಾಗಿದೆ ಮತ್ತು ಆಚರಣೆಯಲ್ಲಿ ಸಾಧಿಸುವುದರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಸೆಕ್ರೆಟೇರಿಯೇಟ್ನ ಕಾರ್ಯವೈಖರಿ ಮತ್ತು ಅದರ ಮಿತಿ ಧೋರಣೆಯು ಸೆಕ್ರೆಟೇರಿಯೇಟ್ ಡೈರೆಕ್ಟರೇಟ್ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಿದೆ ಮತ್ತು ಸಾಮಾನ್ಯವಾಗಿ ಸೆಕ್ರೆಟೇರಿಯೇಟ್ ವ್ಯವಸ್ಥೆಗೆ ಹೇಳಲಾದ ಅನುಕೂಲಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಸೆಕ್ರೆಟೇರಿಯೇಟ್ ವಿಸ್ತರಣಾವಾದಿ ಧೋರಣೆಯು ಹೊಂದಿದೆ, ಅಂದರೆ ಅದು ತನಗೆ ಸಂಬಂಧಿಸಿದ ಕಾರ್ಯಗಳನ್ನು ತನ್ನಷ್ಟಕ್ಕೆ ಹೊಂದಿದೆ. ಇದು ತನ್ನನ್ನು ನೀತಿ ನಿರೂಪಣೆಗೆ ಸೀಮಿತಗೊಳಿಸುವುದಿಲ್ಲ, ಬದಲಿಗೆ ಕಾರ್ಯದರ್ಶಿ ಕಾರ್ಯನಿರ್ವಾಹಕ ಸ್ವಭಾವದ ವಿಷಯಗಳಲ್ಲಿ ಮುಕ್ತವಾಗಿ ತೊಡಗಿಸಿಕೊಳ್ಳುತ್ತದೆ. ಈ ಅತಿಕ್ರಮಣವು ಕಾರ್ಯನಿರ್ವಾಹಕ ಸಂಸ್ಥೆಗಳ ಅಧಿಕಾರವನ್ನು ಭೌತಿಕವಾಗಿ ದುರ್ಬಲಗೊಳಿಸಿದೆ. ಕಾರ್ಯನಿರ್ವಾಹಕ ಏಜೆನ್ಸಿಗಳಿಗೆ ಸಮರ್ಪಕವಾಗಿ ನಿಯೋಜಿಸಲು ಸೆಕ್ರೆಟೇರಿಯೇಟ್ ಹಿಂಜರಿಯುತ್ತದೆ. ಇದರ ಪರಿಣಾಮವಾಗಿ ನೀತಿಗಳ ಅನುಷ್ಠಾನವು ವಿಳಂಬವಾಗಿದೆ. ಅದಲ್ಲದೆ ಕಾರ್ಯನಿರ್ವಾಹಕ ಏಜೆನ್ಸಿಗಳ ಉಪಕ್ರಮಗಳು ಸೆಕ್ರೆಟೇರಿಯೇಟ್ನೊಂದಿಗೆ ಪುನರಾವರ್ತಿತ ಸಮಾಲೋಚನೆಗಳು ಮತ್ತು ಅನುಮೋದನೆಗಳ ಅಗತ್ಯತೆಯ ಮೂಲಕ ಇಕ್ಕಟ್ಟಾಗಿರುತ್ತದೆ. ಕಾರ್ಯನಿರ್ವಾಹಕ ಇಲಾಖೆಗಳ ಮುಖ್ಯಸ್ಥರು ಸಲ್ಲಿಸಿದ ಪ್ರಸ್ತಾವನೆಗಳ ಪರಿಶೀಲನೆಯು ಕಾರ್ಯದರ್ಶಿ ಮಟ್ಟದಲ್ಲಿ ಪ್ರಾರಂಭವಾಗುತ್ತವೆ. ಈ ವಿಧಾನವು ವಿಸ್ತರಣೆಯಾಗಿದೆ. ಇದಲ್ಲದೆ ಇದು ಮುಖ್ಯಸ್ಥರ ಅಧಿಕಾರವನ್ನು ದುರ್ಬಲಗೊಳಿಸುತ್ತದೆ. ನಮಗೆ ತಿಳಿದಿರುವಂತೆ ಇಲಾಖೆಗಳ ಮುಖ್ಯಸ್ಥರ ಪ್ರಸ್ತಾವನೆಗಳು ಜಿಲ್ಲಾ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಅಧಿಕಾರಿಗಳಿಂದ ಪಡೆದ ಪ್ರಸ್ತಾವನೆಗಳನ್ನು ಆಧರಿಸಿವೆ ಮತ್ತು ಲಗತ್ತಿಸಲಾದ ಕಚೇರಿಗಳಲ್ಲಿ ವಿವರವಾದ ಪರಿಶೀಲನೆಯ ನಂತರ ಸಚಿವಾಲಯಕ್ಕೆ ಸಲ್ಲಿಸಲಾಗುತ್ತದೆ. ಆದ್ದರಿಂದ ಈ ಪ್ರಸ್ತಾಪಗಳನ್ನು ಹೆಚ್ಚಿನ ಪರಿಶೀಲನೆಗೆ ಒಳಪಡಿಸಿದರೆ ಅದು ಅನಗತ್ಯ ನಕಲು ಮತ್ತು ವಿಳಂಬಕ್ಕೆ ಕಾರಣವಾಗುತ್ತದೆ. ಹೆಚ್ಚು ಗಣನೀಯವಾಗಿ ಸಾಮಾನ್ಯ ಆಡಳಿತಗಾರರು, ಅಂದರೆ ಸಚಿವಾಲಯದ ಸಿಬ್ಬಂದಿ ಪರಿಣತರು ಮತ್ತು ತಂತ್ರಜ್ಞಾನ ಕಾರ್ಯನಿರ್ವಾಹಕ ಏಜೆನ್ಸಿಗಳ ಸಿಬ್ಬಂದಿ ಕೆಲಸದ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಮಾಡುವ ಕಲ್ಪನೆಯು ಆಧುನಿಕ ತಾಂತ್ರಿಕ ಯುಗದಲ್ಲಿ ಸ್ಥಳವಿರುವುದಿಲ್ಲ. ಲಗತ್ತಿಸಲಾದ ಕಚೇರಿಗಳಿಂದ ಹೊರಹೊಮ್ಮುವ ಪ್ರಸ್ತಾವನೆಗಳು ಮತ್ತು ಯೋಜನೆಗಳನ್ನು ಸೆಕ್ರೆಟೇರಿಯೇಟ್ ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ ಎಂಬುದು ಹೆಚ್ಚು ಅಸಮರ್ಥನೀಯವಾಗಿದೆ. ಸಾಮಾನ್ಯರು ಅಂತಹ ವ್ಯಾಯಾಮದಲ್ಲಿ, ಅಂದರೆ ಅಂತಹ ವ್ಯವಸ್ಥೆಯಲ್ಲಿ ಕೊಡುಗೆ ನೀಡಲು ಏನನ್ನೂ ಹೊಂದಿಲ್ಲ ಎಂಬ ವಾದವಿದೆ. ಮೇಲಿನ ಸೂಚಿಸಲಾದ ಸನ್ನಿವೇಶಗಳು ಸೆಕ್ರೆಟೇರಿಯೇಟ್ ಅನ್ನು ಸರ್ಕಾರಿ ವ್ಯವಸ್ಥೆಯಲ್ಲಿನ ನಿಜವಾದ ಅಧಿಕಾರ ರಚನೆಯೊಂದಿಗೆ ಗುರುತಿಸಲಾಗಿದೆ. ವಾಸ್ತವವಾಗಿ ಇದನ್ನು ಸರ್ಕಾರ ಎಂದು ಪರಿಗಣಿಸಲಾಗುತ್ತದೆ. ಅನುಚಿತವಾಗಿ ಸಚಿವಾಲಯದ ಪ್ರಭಾವ ಮತ್ತು ಅಧಿಕಾರವನ್ನು ಹೆಚ್ಚಿಸಿದೆ ಮತ್ತು ನಡುವಿನ ಉದ್ವಿಗ್ನತೆಯನ್ನು ಉಲ್ಬಣಗೊಳಿಸಿದೆ. ಕಾರ್ಯದರ್ಶಿ
ಮತ್ತು ಕಾರ್ಯನಿರ್ವಾಹಕ ಇಲಾಖೆಗಳು ಸೆಕ್ರೆಟೇರಿಯೇಟ್ನ ಪ್ರಾಮುಖ್ಯತೆಯ ಹಿಂದೆ ಗಮನಿಸಿದಂತೆ ಇದು ನೀತಿಯ ಮಾತ್ರವಲ್ಲದೆ ಮರಣದಂಡೆಯ ಪ್ರಶ್ನೆಗಳನ್ನು ಪರಿಶೀಲಿಸುತ್ತದೆ. ಹೀಗಾಗಿ ಅದು ಕಾರ್ಯಾಂಗ ಕ್ಷೇತ್ರದಲ್ಲಿನ ಅತಿಕ್ರಮಣಗಳ ಮೂಲಕ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ. ಇದು ನಿಸ್ಸಂಶಯವಾಗಿ ಕಾರ್ಯನಿರ್ವಾಹಕ ಕಚೇರಿಗಳ ವೆಚ್ಚದಲ್ಲಿ ಮತ್ತು ಸಚಿವಾಲಯ ಮತ್ತು ಕಾರ್ಯನಿರ್ವಾಹಕ ಏಜೆನ್ಸಿಗಳ ನಡುವಣ ಉದ್ವಿಗ್ನತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇನ್ನೊಂದು ಪರಿಸ್ಥಿತಿ ಅದು ಸಹ ಇರಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಸೆಕ್ರೆಟೇರಿಯೇಟ್ ಅಧಿಕಾರಿಗಳು ರಾಜಕೀಯ ಕಾರ್ಯನಿರ್ವಾಹಕರೊಂದಿಗೆ ಆನಂದಿಸುವ ಸುಲಭ ಪ್ರದೇಶವಾಗಿದೆ. ಇದು ತನ್ನದೇ ಆದ ರೀತಿಯಲ್ಲಿ ಸೆಕ್ರೆಟೇರಿಯೇಟ್ ಮತ್ತು ಲಗತ್ತಿಸಲಾದ ಕಚೇರಿಗಳ ನಡುವಿನ ಅಸ್ತಿತ್ವದಲ್ಲಿರುವ ಉದ್ವಿಗ್ನತೆಗೆ ಕೊಡುಗೆ ನೀಡುತ್ತದೆ ಎಂಬ ಅಂಶವನ್ನು ಹೇಳುವುದರಲ್ಲಿ ಯಾವುದೇ ಲಾಭವಿಲ್ಲ. ನಾವು ಸಚಿವಾಲಯದ ಪಾತ್ರದಲ್ಲಿ ವಿಸ್ತರಣೆಯನ್ನು ತರಲು ಕಾರಣವಾದ ಅಂಶಗಳನ್ನು ಚರ್ಚಿಸುತ್ತಿದ್ದೇವೆ ಮತ್ತು ಅದರ ಸಿಬ್ಬಂದಿಗಳ ಹೆಚ್ಚಳ ಮತ್ತು ಅದು ಒಳಗೊಂಡಿರುವ ಆಡಳಿತ ಘಟಕಗಳ ಸಂಖ್ಯೆ ಎಲ್ಲದರ ನಂತರ ಇದು ಭಾಗಶಃ ವಿಸ್ತರಣೆಯಾಗಿದೆ. ಇದು ಸೆಕ್ರೆಟೇರಿಯೇಟ್ ಡೈರೆಕ್ಟರೇಟ್ ಉದ್ವಿಗ್ನತೆಯ ಮೂಲವಾಗಿದೆ. ಈ ಅಂಶಗಳನ್ನು ಕೆಳಗೆ ನೀಡಲಾಗಿದೆ. ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಪ್ಯಾನ್ಷನ್ ಇನ್ ದ ಸೆಕ್ರೆಟೇರಿಯೇಟ್. ಸೆಕ್ರೆಟೇರಿಯೇಟ್ ವಿಸ್ತರಣೆಗೆ ಕಾರಣವಾದ ಅಂಶಗಳು ಯಾವುವು? ಇವುಗಳಲ್ಲಿ ಪ್ರಮುಖವಾದದ್ದು ಸಂಸದೀಯ ಆಡಳಿತ ವ್ಯವಸ್ಥೆ, ಶಾಸಕಾಂಗ ಹೊಣೆಗಾರಿಕೆಯ ತತ್ವ. ಅದರ ಅಡಿಯಲ್ಲಿ ಸಚಿವರು ಅವರ ಇಲಾಖೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸದನದ ಮಹಡಿಯಲ್ಲಿ ಉತ್ತರಿಸಬೇಕಾಗುತ್ತದೆ. ಸಚಿವಾಲಯದಲ್ಲಿ ಕಾರ್ಯಗಳ ಪ್ರವೇಶವನ್ನು ತಂದಿದೆ. ಅಲ್ಲದೆ ಮಂತ್ರಿಗಳು ತಮ್ಮ ಘಟಕಗಳಿಗೆ ಸುಲಭವಾಗಿ ಪ್ರವೇಶಿಸಲು ನೇಮಕಾತಿಗಳು, ಬಡ್ತಿಗಳು, ವರ್ಗಾವಣೆಗಳು ಮತ್ತು ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಂತ್ರಿಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಈಗ ಸ್ಪಷ್ಟವಾಗಿ ಇವು ಕಾರ್ಯನಿರ್ವಾಹಕ ಸ್ವಭಾವದ ವಿಷಯಗಳಾಗಿವೆ. ಅವರ ಕ್ಷೇತ್ರವನ್ನು ಘೋಷಿಸುವ ಸಚಿವರ ಬಯಕೆ ಮತ್ತು ಆದ್ದರಿಂದ ನೇಮಕಾತಿಗಳ ಬೇಡಿಕೆಗಳಿಗೆ ಸ್ಪಂದಿಸುವುದು ಇತ್ಯಾದಿ ಕಾರ್ಯಕಾರಿ ವಿಷಯಗಳಲ್ಲಿ ಸಚಿವರ ಪಾಲ್ಗೊಳ್ಳುವಿಕೆ ನೀತಿ ನಿರೂಪಣಾ ಸಂಸ್ಥೆಯಾದ ಸೆಕ್ರೆಟೇರಿಯೇಟ್ ನೀತಿ ಅನುಷ್ಠಾನದ ವಿಷಯಗಳಲ್ಲಿ ಹೀಗೆ ತೊಡಗಿಸಿಕೊಳ್ಳುತ್ತದೆ. ಎರಡನೇ ಅಂಶವೆಂದರೆ ಸೆಕ್ರೆಟೇರಿಯೇಟ್ನಲ್ಲಿನ ಕೆಲಸದ ಪ್ರಮಾಣದಲ್ಲಿ ಸ್ಥಿರ ಮತ್ತು ಗಣನೀಯ ಹೆಚ್ಚಳಕ್ಕೆ ಕಾರಣವಾಗಿದ್ದು, ಯೋಜನೆಯ ಮೂಲಕ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವ ಸರ್ಕಾರದ ನೀತಿಯಾಗಿದೆ ಮತ್ತು ರಾಜ್ಯದ ಮಧ್ಯಸ್ಥಿಕೆ ಮತ್ತು ಸರ್ಕಾರದೊಂದಿಗಿನ ಕಲ್ಯಾಣ ಕಾರ್ಯಗಳ ಸಂಪೂರ್ಣ ಹೋಸ್ಟ್ ಅನ್ನು ಊಹಿಸಲಾಗಿದೆ. ಆರ್ಥಿಕತೆಯನ್ನು ನಿರ್ದೇಶಿಸುವ ಮತ್ತು ನಿರ್ವಹಿಸುವ ಪ್ರತಿಯೊಂದು ಪ್ರಯತ್ನವು ಸರ್ಕಾರದಲ್ಲಿ ಕೆಲಸದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಸೆಕ್ರೆಟೇರಿಯೇಟ್ ನಿರ್ದಿಷ್ಟವಾಗಿ ಸ್ಥಾನಮಾನ ಮತ್ತು ಪ್ರಭಾವವನ್ನು ಗಳಿಸಿದೆ. ಈ ಪರಿಸ್ಥಿತಿ ಇದಕ್ಕೆ ಕಾರಣವೆಂದರೆ ಹೆಚ್ಚು ಮಹತ್ವದ ಕೆಲಸಗಳು ಮತ್ತು ನಿರ್ಧಾರಗಳು, ವ್ಯಾಪಕ ಪರಿಣಾಮ ಬೀರುವ ನಿರ್ಧಾರಗಳು ಸೆಕ್ರೆಟೇರಿಯೇಟ್ ಮೇಲೆ ವಿಕಸನಗೊಂಡಿವೆ. ಎರಡು ಅಂಶಗಳು ಇದಕ್ಕೆ ಕಾರಣವಾಗಿವೆ. ಮೊದಲನೆಯಾಗಿ, ಸಾಮಾನ್ಯ ಕಾರ್ಯದರ್ಶಿಗಳು ದೂರದೃಷ್ಟಿಯ ವಿಸ್ತಾರ ಮತ್ತು ಸುಸಜ್ಜಿತ ಅನುಭವವನ್ನು ಹೊಂದಿರುತ್ತಾರೆ ಎಂದು ಭಾವಿಸಲಾಗಿದೆ. ಇದು IAS ಅಧಿಕಾರಿಯು ಅವರ ವೃತ್ತಿ ಜೀವನದ ಅವಧಿಯಲ್ಲಿ ವಿಶಿಷ್ಟವಾಗಿ ತೆಗೆದುಕೊಳ್ಳುವ ವಿವಿಧ ಉದ್ಯೋಗ ನಿಯೋಜನೆಗಳಿಂದ ಬರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ವಿಭಾಗದ ಮುಖ್ಯಸ್ಥರನ್ನು ದೃಷ್ಟಿಯಲ್ಲಿ ಕಿರಿದಾದ ಮತ್ತು ವಿಧಾನದಲ್ಲಿ ತುಂಬಾ ಸೈದ್ಧಾಂತಿಕ ಎಂದು ಪರಿಗಣಿಸಲಾಗುತ್ತದೆ. ಎರಡನೆಯದಾಗಿ, ಲಗತ್ತಿಸಲಾದ ಕಚೇರಿಗಳ ಸಿಬ್ಬಂದಿಗೆ ಹೋಲಿಸಿದರೆ ಸಚಿವಾಲಯದ ಮಂತ್ರಿ ಸಿಬ್ಬಂದಿಯನ್ನು ಹೆಚ್ಚಿನ ಸಾಮರ್ಥ್ಯದವರೆಂದು ಪರಿಗಣಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಸೆಕ್ರೆಟೇರಿಯೇಟ್ ಹೆಚ್ಚು ವ್ಯಾಪಾರವನ್ನು ಆಕರ್ಷಿಸುತ್ತದೆ. ಮೂರನೆಯದಾಗಿ, ಮೇಲೆ ತಿಳಿಸಿದಂತೆ ಸೆಕ್ರೆಟೇರಿಯೇಟ್ನ ಬೆಳವಣಿಗೆಯ ಅತ್ಯಲ್ಪ ಭಾಗವು ಹಲವಾರು ಕಾರ್ಯನಿರ್ವಾಹಕ ಕಾರ್ಯಗಳನ್ನು ಮತ್ತು ಸರಿಯಾಗಿ ಮಾಡದ ಬಹುವಿಧದ ಪ್ರಮುಖವಲ್ಲದ ಕಾರ್ಯಗಳನ್ನು ವಹಿಸಿಕೊಂಡಿರುತ್ತದೆ. ಅದಕ್ಕೆ ಇವೆಲ್ಲ ಸೇರಿವೆ. ಅಂತಿಮವಾಗಿ, ಯಾವುದೇ ಪರಿಸ್ಥಿತಿಯಲ್ಲಿ ಅಧಿಕಾರಶಾಹಿಯ ಪ್ರಸರಣ ಪ್ರವೃತ್ತಿಯ ಕಾರಣದಿಂದಾಗಿ ಕೆಲವು ವಿಸ್ತರಣೆಗಳು ಸಹ ಕಾರಣವಾಗಿವೆ. ಹೀಗಾಗಿ ಸೆಕ್ರೆಟೇರಿಯೇಟ್ ಅನಿವಾರ್ಯವಲ್ಲದ ಕೆಲಸಗಳಿಂದ ಕೂಡಿದೆ ಮತ್ತು ಅಸಮರ್ಥವಾಗಿದೆ ಮತ್ತು ಹೆಚ್ಚಿನ ಸಿಬ್ಬಂದಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ.
Basis of advocacy of secretariat and directorates. 4.6 ಸೆಕ್ರೆಟೇರಿಯೇಟ್ ಮತ್ತು ಡೈರೆಕ್ಟರೇಟ್ಗಳ ವಕಾಲತ್ತುಗಳ ಆಧಾರ. ಮೇಲಿನ ಚರ್ಚೆಯು ಸಚಿವಾಲಯ ಮತ್ತು ನಿರ್ದೇಶನಾಲಯಗಳ ನಡುವಿನ ಸಂಬಂಧದ ಪ್ರಶ್ನೆಯನ್ನು ಪರಿಗಣಿಸಬಹುದಾದ ದೃಷ್ಟಿಕೋನವನ್ನು ನಮಗೆ ಒದಗಿಸಿದೆ. ಸೆಕ್ರೆಟೇರಿಯೇಟ್ ಪರ ಮತ್ತು ನಿರ್ದೇಶನಾಲಯಗಳ ಪರವಾದ ವಾದಗಳನ್ನು ಒಟ್ಟುಗೂಡಿಸಿದರೆ ಈ ಸಂಬಂಧದ ಸಮಸ್ಯೆಗಳು ಹೆಚ್ಚು ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಸೆಕ್ರೆಟೇರಿಯೇಟ್. ಸೆಕ್ರೆಟೇರಿಯೇಟ್ ಪರವಾಗಿ ವಾದಗಳು. ಸೆಕ್ರೆಟೇರಿಯೇಟ್ ವ್ಯವಸ್ಥೆಯು ನೀತಿ ನಿರ್ಮಾಣವನ್ನು ನೀತಿ ಕಾರ್ಯಗತಗೊಳಿಸುವಿಕೆಯಿಂದ ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ. ದೀರ್ಘಾವಧಿಯ ನೀತಿ ವಿಷಯಗಳ ಮೇಲೆ ಸೆಕ್ರೆಟೇರಿಯೇಟ್ ಗಮನ ಹರಿಸುವುದರೊಂದಿಗೆ ಇದು ಸ್ವಾಗತಾರ್ಹ ಸಂಗತಿಯಾಗಿದೆ ಮತ್ತು ಕಾರ್ಯನಿರ್ವಾಹಕ ಏಜೆನ್ಸಿಗಳಿಗೆ ನೀತಿಗಳನ್ನು ಜಾರಿಗೊಳಿಸಲು ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಇದು ಕೆಲಸದ ವಿಭಜನೆ, ವಿಶೇಷತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಧಿಕಾರದ ನಿಯೋಗವನ್ನು ಪ್ರೋತ್ಸಾಹಿಸಿದೆ. ಸೆಕ್ರೆಟೇರಿಯೇಟ್ ಕೇವಲ ನೀತಿ ರಚನೆಯ ಮೇಲೆ ಕೇಂದ್ರೀಕರಿಸುವ ಅಗತ್ಯವಿರುವುದರಿಂದ ವಿವರವಾದ ದಿನನಿತ್ಯದ ಆಡಳಿತದ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸ್ವಾತಂತ್ರ್ಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದು ಸೆಕ್ರೆಟೇರಿಯೇಟ್ಗೆ ಒಟ್ಟಾರೆ ಸಮಗ್ರ ರಾಷ್ಟ್ರೀಯ ಉದ್ದೇಶಗಳ ಪರಿಭಾಷೆಯಲ್ಲಿ ಮುಂದೆ ನೋಡುವ ಮತ್ತು ಯೋಜಿಸಲು ಸಹಾಯ ಮಾಡುತ್ತದೆ. ವ್ಯವಸ್ಥೆಯ ಕಿಂಗ್ ಪಿನ್ ಆಗಿರುವ ಸಾಮಾನ್ಯ ಕಾರ್ಯದರ್ಶಿ ಸಾಮಾನ್ಯ ವ್ಯಕ್ತಿಯಾದ ಮಂತ್ರಿಗೆ ಸಲಹೆ ನೀಡಲು ಅನನ್ಯವಾಗಿ ಸೂಕ್ತ. ಕಾರ್ಯದರ್ಶಿ ಒಂದು ಕಡೆ ಇಲಾಖೆಯ ತಜ್ಞ ಮುಖ್ಯಸ್ಥರ ಉತ್ಕೃಷ್ಟ ಉತ್ಸಾಹವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಸಮರ್ಥರಾಗಿರುತ್ತಾರೆ ಮತ್ತು ಮತ್ತೊಂದೆಡೆ ಸಚಿವರಿಗೆ ಕೋಮಲ ವಸ್ತುನಿಷ್ಠ ಸಲಹೆಯನ್ನು ಸಹ ನೀಡುತ್ತಾರೆ. ಮುಖ್ಯಸ್ಥರು ಸಲ್ಲಿಸಿದ ಪ್ರಸ್ತಾವನೆಗಳನ್ನು ಸರ್ಕಾರದ ದೊಡ್ಡ ದೃಷ್ಟಿಕೋನದಿಂದ ಪರಿಶೀಲಿಸುತ್ತಾರೆ. ಒಂದು ಸಂಪೂರ್ಣ ಸೆಕ್ರೆಟೇರಿಯೇಟ್ ಅಸ್ತಿತ್ವವು ಕ್ಷೇತ್ರದಲ್ಲಿ ಕಾರ್ಯಕ್ರಮದ ಅನುಷ್ಠಾನದ ವಸ್ತುನಿಷ್ಠ ಮೌಲ್ಯಮಾಪನವನ್ನು ಖಚಿತಪಡಿಸುತ್ತದೆ. ಈ ಕಾರ್ಯವನ್ನು ಕಾರ್ಯನಿರ್ವಾಹಕ ಏಜೆನ್ಸಿಗಳಿಗೆ ಬಿಡಲಾಗುವುದಿಲ್ಲ. ಅದು ನೀತಿಗಳನ್ನು ಕಾರ್ಯಗತಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ಅವರ ಸ್ವಂತ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ಅವರನ್ನು ಕೇಳಬಾರದು. ಈ ಕೆಲಸವನ್ನು ಮಾಡಲು ಸೆಕ್ರೆಟೇರಿಯೇಟ್ ಸೂಕ್ತವಾಗಿರುತ್ತದೆ. ಒಟ್ಟಾರೆಯಾಗಿ ಸೆಕ್ರೆಟೇರಿಯೇಟ್ ಸಾಬೀತಾದ ಅರ್ಹತೆಯ ಸಂಸ್ಥೆಯಾಗಿದೆ. ಇದು ಸಮಯದ ಪರೀಕ್ಷೆಯನ್ನು ನಿಲ್ಲಿಸಿದೆ ಮತ್ತು ಸರಕುಗಳನ್ನು ಯಶಸ್ವಿಯಾಗಿ ತಲುಪಿಸಿದೆ. ವ್ಯವಸ್ಥೆಯ ಒಂದು ಭಾಗವಾಗಿ ವಿಕಸನಗೊಂಡ ಅಧಿಕಾರ ವ್ಯವಸ್ಥೆ ಮತ್ತು ಶಾಶ್ವತ ಕಚೇರಿ ಸಂಯೋಜನೆಯು ಅದಕ್ಕೆ ಶಕ್ತಿ ಚೈತನ್ಯವನ್ನು ನೀಡಿದೆ. ಸೆಕ್ರೆಟೇರಿಯೇಟ್ ವ್ಯವಸ್ಥೆಗೆ ಯಾವುದೇ ಕಾರ್ಯಸಾಧ್ಯವಾದ ಪರ್ಯಾಯವಿರುವುದಿಲ್ಲ. ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಡೈರೆಕ್ಟರೇಟ್ಸ್. ನಿರ್ದೇಶನಾಲಯಗಳ ಪರವಾಗಿ ವಾದಗಳು. ಸೆಕ್ರೆಟೇರಿಯೇಟ್ಗಿಂತ ಭಿನ್ನವಾಗಿ ನಿರ್ದೇಶನಾಲಯಗಳು ತಮ್ಮ ವಿಶೇಷತೆಗಳಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಿದ ಪರಿಣತರಿಂದ ಸಿಬ್ಬಂದಿಯನ್ನು ಹೊಂದಿದೆ. ಈ ತಜ್ಞರು ಮೇಲಾಗಿ ವರ್ಷಗಳಲ್ಲಿ ಕ್ಷೇತ್ರ ಪರಿಸ್ಥಿತಿಗಳ ನಿಕಟ ಜ್ಞಾನವನ್ನು ಸಂಗ್ರಹಿಸಲು ಸಮರ್ಥರಾಗಿರುತ್ತಾರೆ. ಈ ಅಂಶಗಳ ಆಧಾರದ ಮೇಲೆ ನಿರ್ದೇಶಕರು ಅಥವಾ ಇಲಾಖೆಯ ಮುಖ್ಯಸ್ಥರು ಸಚಿವರಿಗೆ ಟೆಂಡರ್ ನೀತಿ ಸಲಹೆಯ ಪಾತ್ರವನ್ನು ನಿರ್ವಹಿಸಲು ಆರಾಮವಾಗಿ ಇರಿಸಲಾಗುತ್ತದೆ ಎಂದು ವಾದಿಸಲಾಗಿದೆ. ಇದು ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ನಿರ್ದೇಶಕರ ಅನುಭವದ ಸಂಪೂರ್ಣ ಪ್ರಕ್ಷೇಪಣವನ್ನು ಅನುಮತಿಸುತ್ತದೆ. ಪರಿಣತರು ಕ್ರಿಯಾತ್ಮಕ ಕ್ರಮಾನುಗತದಲ್ಲಿ ಏರಿದಂತೆ ಅವರು ಮೌಲ್ಯಯುತವಾದ ಆಡಳಿತಾತ್ಮಕ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅವರು ತಮ್ಮ ತರಬೇತಿಯ ಕಾರಣದಿಂದ ನೀತಿ ಸಮಸ್ಯೆಗಳ ತಾಂತ್ರಿಕ ಅಂಶಗಳಲ್ಲಿ ಚೆನ್ನಾಗಿ ಪರಿಣಿತರಾಗಿದ್ದಾರೆ ಮತ್ತು ಸಾಮಾನ್ಯ ಕಾರ್ಯದರ್ಶಿಗಳಿಗೆ ಹೋಲಿಸಿದರೆ ಇಲಾಖೆಯ ಮುಖ್ಯಸ್ಥರಿಗೆ ನೀತಿಯ ಕುರಿತು ಸಲಹೆ ನೀಡಲು ಉನ್ನತ ಸಾಧನವನ್ನು ಒದಗಿಸಬಹುದು. ವಾದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮುಖ್ಯಸ್ಥರು ಆಡಳಿತಾತ್ಮಕ ಅನುಭವ ಮತ್ತು ಕಾರ್ಯದರ್ಶಿಗಳ ಕೊರತೆ ಇರುವ ಮೌಲ್ಯಯುತವಾದ ತಾಂತ್ರಿಕ ಜ್ಞಾನವನ್ನು ಸಂಯೋಜಿಸುತ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನವು ಕ್ಷಿಪ್ರ ಪ್ರಗತಿಯಲ್ಲಿ ಸಾಧಿಸುತ್ತಿದ್ದಂತೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಸ್ವರೂಪದ ಸರ್ಕಾರಿ ಚಟುವಟಿಕೆಯ ಪರಿಮಾಣ ಮತ್ತು ಸಂಕೀರ್ಣತೆಯು ಹೆಚ್ಚುತ್ತಿದೆ. ಇದರೊಂದಿಗೆ ಸರ್ಕಾರದಲ್ಲಿ ಆಡಳಿತಾತ್ಮಕ ಚಟುವಟಿಕೆ ವಿಶೇಷ ಕ್ಷೇತ್ರಗಳು ಹೊರಹೊಮ್ಮಿವೆ. ಈ ಪರಿಸ್ಥಿತಿಗೆ ಪ್ರತಿಕ್ರಿಯಿಸಲು ವಿಶೇಷ ವಿಭಾಗದ ಮುಖ್ಯಸ್ಥರು
ಅನನ್ಯವಾಗಿ ಸೂಕ್ತರಾಗಿದ್ದಾರೆ. ಸಾಮಾನ್ಯ ಕಾರ್ಯದರ್ಶಿಗಳಿಗಿಂತ ಹೆಚ್ಚಾಗಿ ಇಲಾಖೆಗಳ ವಿಶೇಷ ಮುಖ್ಯಸ್ಥರು ಸರ್ಕಾರದಲ್ಲಿನ ವಿಶೇಷತೆ ಮತ್ತು ವೃತ್ತಿಪರತೆಯ ಆಧುನಿಕ ಪ್ರವೃತ್ತಿಗೆ ಅನುಗುಣವಾಗಿರುತ್ತಾರೆ. ಪ್ರಾಸ್ತಾವಿಕವಾಗಿ ಯಾವುದೇ ವೃತ್ತಿಪರ ಕ್ಷೇತ್ರವಿಲ್ಲ, ಇದು ಒಂದು ಸರ್ಕಾರದಲ್ಲಿ ಪ್ರತಿನಿಧಿಸುವುದಿಲ್ಲ ಎಂದು ವಾದಿಸಲಾಗಿದೆ. ಶುದ್ಧ ವಿಜ್ಞಾನ, ವೈದ್ಯಕೀಯ, ಪಶುವೈದ್ಯಕೀಯ ವಿಜ್ಞಾನ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವಾಸ್ತುಶಿಲ್ಪ ಮತ್ತು ಲೆಕ್ಕಶಾಸ್ತ್ರ ಈ ಪ್ರವೃತ್ತಿಯು ಕೆಲವು ಉದಾಹರಣೆಗಳಾಗಿವೆ. ಎಮರ್ಜಿಂಗ್ ಪ್ಯಾಟ್ರನ್ಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸೆಕ್ರೆಟೇರಿಯೇಟ್ ಅಂಡ್ ಡೈರೆಕ್ಟರೇಟ್ಸ್, ಅಂದರೆ ಕಾರ್ಯದರ್ಶಿ ಮತ್ತು ನಿರ್ದೇಶಕರ ನಡುವಿನ ಸಂಬಂಧದ ಉದಯೋನ್ಮುಖ ಮಾದರಿಗಳು. ಸಚಿವಾಲಯ ಮತ್ತು ಕಾರ್ಯದರ್ಶಿಯೇತರ ಸಂಸ್ಥೆಯ ನಡುವಿನ ಸಂಬಂಧದ ಸೂಕ್ತ ಮಾದರಿ ಯಾವುದು? ಸೂಕ್ತವಾದ ಮಾದರಿಯನ್ನು ವಿಕಸನಗೊಳಿಸುವ ಪ್ರಶ್ನೆಯ ಮೇಲೆ ವಿಶಾಲವಾಗಿ 3 ಚಿಂತನೆಯ ಶಾಲೆಗಳು ಗ್ರಹಿಸಬಹುದಾದ ಪ್ರತಿಯೊಂದು ವಿಭಿನ್ನ ವಿಧಾನವನ್ನು ಅಳವಡಿಸಿಕೊಳ್ಳುತ್ತದೆ. ನಂತರದ ಚರ್ಚೆಯಲ್ಲಿ ನಾವು ನೋಡುವಂತೆ ಯಾವುದೇ ನಿರ್ಣಾಯಕ ಉತ್ತರವನ್ನು ನೀಡುವುದಿಲ್ಲ. ವ್ಯವಸ್ಥೆಗೆ ಮತ್ತು ವಿರುದ್ಧವಾಗಿ ವಾದಗಳನ್ನು ಪಟ್ಟಿ ಮಾಡಲು ಸಾಧ್ಯವಿದೆ. ಪ್ರತಿಯೊಂದು ಪ್ರಸ್ತಾಪಿಸುತ್ತದೆ. ಅದರ ಪ್ರಬಲವಾದ ಒತ್ತಡದ ಆಧಾರದ ಮೇಲೆ ಚಿಂತನೆಯ 3 ಶಾಲೆಗಳು ಅಥವಾ ವಿಧಾನಗಳನ್ನು ಈ ಕೆಳಗಂಡಂತೆ ಉಲ್ಲೇಖಿಸಬಹುದು. ಯಥಾಸ್ಥಿತಿ ವಿಧಾನ, ಬ್ರಿಡ್ಜಿಂಗ್ ದ ಗಲ್ಫ್ ಅಪ್ರೋಚ್ ಮತ್ತು ದಿ ಅಮಾಲ್ಗಮೇಷನ್ ಅಪ್ರೋಚ್ ಎಂದು. ಈಗ ಯಥಾಸ್ಥಿತಿ ಅಪ್ರೋಚ್ ಬಗ್ಗೆ ಮಾತನಾಡುವಾಗ, ಯಥಾಸ್ಥಿತಿ ಅಪ್ರೋಚ್ ಸಾಂಪ್ರದಾಯಿಕ ವಿಭಜಿತ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಮತ್ತು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಸೆಕ್ರೆಟೇರಿಯೇಟ್ ಮತ್ತು ನಿರ್ದೇಶನಾಲಯಗಳು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಪಾತ್ರಗಳನ್ನು ಹೊಂದಿವೆ ಎಂದು ಹೇಳುತ್ತದೆ. ಅವುಗಳು ಹಂಚಿಕೊಳ್ಳುವುದನ್ನು ಮುಂದುವರಿಸಬೇಕು. ಈ ವಿಧಾನವು ಸಿಬ್ಬಂದಿ ಸಾಲಿನ ದ್ವಿಗುಣದ ಸಾಂಪ್ರದಾಯಿಕ ಪರಿಕಲ್ಪನೆಯನ್ನು ಆಧರಿಸಿದೆ. ಅಲ್ಲಿ ಸಚಿವಾಲಯವು ಸಿಬ್ಬಂದಿ ಏಜೆನ್ಸಿಯ ಪಾತ್ರವನ್ನು ಮತ್ತು ಲಗತ್ತಿಸಲಾದ ಕಚೇರಿಯು ಲೈನ್ ಏಜೆನ್ಸಿಯ ಪಾತ್ರವನ್ನು ನಿರ್ವಹಿಸುತ್ತದೆ. ಯಥಾಸ್ಥಿತಿ ಅಪ್ರೋಚ್ ಸಾಂಪ್ರದಾಯಿಕ ನೀತಿ ಆಡಳಿತವನ್ನು ಸಹ ಒಪ್ಪಿಕೊಳ್ಳುತ್ತದೆ. ಈ ವಿಧಾನದ ವಕೀಲರು ಸಚಿವಾಲಯ ಮತ್ತು ನಿರ್ದೇಶನ ಪಂಡಿತರು. ಈ ವಿಧಾನದ ಪಂಡಿತರು ಸಚಿವಾಲಯ ಮತ್ತು ನಿರ್ದೇಶನಾಲಯಗಳ ನಡುವಿನ ಸಂಬಂಧವು ಈ ಕೆಳಗಿನ ತತ್ವಗಳನ್ನು ಆಧರಿಸಬೇಕು ಎಂದು ನಂಬುತ್ತಾರೆ. ನೀತಿ ನಿರ್ಮಾಣವು ಸಚಿವಾಲಯದ ಜವಾಬ್ದಾರಿಯಾಗಿರಬೇಕು ಮತ್ತು ನೀತಿಯ ಅನುಷ್ಠಾನವು ನಿರ್ದೇಶನಾಲಯಗಳ ಜವಾಬ್ದಾರಿಯಾಗಿರಬೇಕು. ಸೇವಾ ಷರತ್ತುಗಳನ್ನು ನಿಯಂತ್ರಿಸುವ ನಿಯಮಗಳಿಗೆ ಒಳಪಟ್ಟು ಇಲಾಖೆಯ ಮುಖ್ಯಸ್ಥರು ತಮ್ಮ ಅಡಿಯಲ್ಲಿನ ಸಿಬ್ಬಂದಿಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಬೇಕು. ಸೆಕ್ರೆಟೇರಿಯೇಟ್ ಇಲಾಖೆಯು ಸಾಮಾನ್ಯ ಸೇವೆಗಳನ್ನು ಒದಗಿಸಬೇಕು ಮತ್ತು ಅದಕ್ಕೆ ಲಗತ್ತಿಸಲಾದ ನಿರ್ದೇಶನಾಲಯ ಸಂಬಂಧಿಸಿದಂತೆ ದೇಶೀಯ ಮನೆಗೆಲಸವನ್ನು ಕೈಗೊಳ್ಳಬೇಕು. ಉದಾಹರಣೆಗೆ ಕಚೇರಿ ವಸತಿಗಳ ಹಂಚಿಕೆ. ದ ಬ್ರಿಡ್ಜಿಂಗ್ ದ ಗಲ್ಫ್ ಅಪ್ರೋಚ್ ಅಂಡ್ ಬ್ರಿಡ್ಜಿಂಗ್ ದ ಗಲ್ಫ್ ಅಪ್ರೋಚ್ ಶಾಲೆಯ ಪ್ರತಿಪಾದಿಸುವ ಯಥಾಸ್ಥಿತಿ ಅಪ್ರೋಚ್ಗೆ ವಿರುದ್ಧವಾಗಿ ಮತ್ತೊಂದು ಇದೆ. ಅದು ಸೆಕ್ರೆಟೇರಿಯೇಟ್ ಮತ್ತು ನಾನ್ ಸೆಕ್ರೆಟೇರಿಯೇಟ್ ಸಂಸ್ಥೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಕ್ರಮಗಳನ್ನು ಪ್ರತಿಪಾದಿಸುತ್ತದೆ. ಇದರ ಮುಖ್ಯ ಪಾತ್ರಗಳು ಗಲ್ಫ್ ಸೇತುವೆಗಾಗಿ ವಿವಿಧ ಸಾಧನೆಗಳನ್ನು ಸೂಚಿಸುತ್ತದೆ. ಇವುಗಳಲ್ಲಿ ಕಾರ್ಯನಿರ್ವಾಹಕ ಇಲಾಖೆಗಳ ಮುಖ್ಯಸ್ಥರಿಗೆ ಪದನಿಮಿತ್ತ ಕಾರ್ಯದರ್ಶಿ ಸ್ಥಾನವನ್ನು ನೀಡುವುದು, ಕಾರ್ಯದರ್ಶಿಯೊಬ್ಬರು ಏಕಕಾಲದಲ್ಲಿ ಕಾರ್ಯನಿರ್ವಾಹಕ ಇಲಾಖೆಯ ಮುಖ್ಯಸ್ಥರ ಹುದ್ದೆಯನ್ನು ಹೊಂದಿರುವ ವ್ಯವಸ್ಥೆ, ಅನುಗುಣವಾದ ಸೆಕ್ರೆಟೇರಿಯೇಟ್ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಇಲಾಖೆಯನ್ನು ಇರಿಸಲಾಗಿರುವ ವಿಲೀನ ಮತ್ತು ವಿಲೀನ ಸಾಧನ ಮತ್ತು ಮತ್ತೊಮ್ಮೆ ವಿಲೀನ ಮತ್ತು ಸಂಮಿಲನ ಒಳಗೊಂಡಿರುವ ಪಾಯಿಂಟ್ನ ರೂಪಾಂತರವಾಗಿದೆ. ಅಮಾಲ್ಗಮೇಷನ್ ಆಫ್ ಡೈರೆಕ್ಟರೇಟ್ ವಿತ್ ಸೆಕ್ರೆಟೇರಿಯೇಟ್ ಸಚಿವಾಲಯದೊಂದಿಗೆ ನಿರ್ದೇಶನಾಲಯದ ವಿಲೀನ, ಏಕೀಕರಣ, ವಿಲೀನ ಮತ್ತು ಸಮ್ಮಿಲನದ ಪದಗಳನ್ನು ಪರ್ಯಾಯವಾಗಿ ಸೆಕ್ರೆಟೇರಿಯೇಟ್ ಮತ್ತು ನಾನ್ ಸೆಕ್ರೆಟೇರಿಯೇಟ್ ನಡುವಿನ ವ್ಯತ್ಯಾಸವನ್ನು ಸೂಚಿಸುವ ವ್ಯವಸ್ಥೆಯನ್ನು ಸೂಚಿಸಲು ಬಳಸಲಾಗುತ್ತದೆ. ಸಂಸ್ಥೆಗಳು ಸಂಪೂರ್ಣವಾಗಿ ಕರಗುತ್ತವೆ. ಈ ವ್ಯವಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಾಹಕ ಏಜೆನ್ಸಿಗಳ ಮುಖ್ಯಸ್ಥರ ಕಚೇರಿಯನ್ನು ಸಚಿವಾಲಯದ ಅನುಗುಣವಾದ ಇಲಾಖೆಗಳೊಂದಿಗೆ ವಿಲೀನಗೊಳಿಸಲಾಗುತ್ತದೆ. ವಿಲೀನದ ಪ್ರತಿಪಾದನೆಯು ಕಾರ್ಯಗತಗೊಳಿಸುವ ಕಾರ್ಯಗಳಲ್ಲಿ
ಸಚಿವಾಲಯದ ಅತಿಕ್ರಮಣವು ಯಾವುದೇ ಸಂದರ್ಭದಲ್ಲಿ ಭಾರತೀಯ ಆಡಳಿತದ ಭೂದೃಶ್ಯದ ಸ್ಥಾಪಿತ ಸತ್ಯವಾಗಿದೆ ಎಂಬ ವಾದವನ್ನು ಆಧರಿಸಿದೆ. ಭಾರತದಲ್ಲಿನ ರಾಜಕೀಯ ಕಾರ್ಯಾಂಗವು ನೀತಿ ಕಾರ್ಯಗಳಿಗೆ ಸಾಕಷ್ಟು ಗಮನವನ್ನು ನೀಡಲು ಸಾಧ್ಯವಾಗದ ಕಾರಣ ಇದು ಹೀಗಿದೆ. ಬದಲಾಗಿ ಇದು ದಿನನಿತ್ಯದ ಸ್ವಭಾವದ ವಿಷಯಗಳಲ್ಲಿ ತನ್ನನ್ನು ತಾನೇ ಅತಿಯಾಗಿ ತೊಡಗಿಸಿಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಸೆಕ್ರೆಟೇರಿಯೇಟ್ ಸ್ವತಃ ಸ್ಫುಟವಾಗಿ ಕಾರ್ಯನಿರ್ವಾಹಕ ವಿಷಯಗಳಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಆದ್ದರಿಂದ ವಾಸ್ತವವಾಗಿ ನಿರ್ದೇಶನಾಲಯದ ಡೊಮೇನ್ಗೆ ಸೇರಬೇಕು. ಅಂತಿಮವಾಗಿ ಕಾರ್ಯದರ್ಶಿಯ ಪಾತ್ರವು ರಾಜಕೀಯ ಕಾರ್ಯನಿರ್ವಾಹಕರ ಪಾತ್ರಗ್ರಹಿಕೆಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಹೀಗಾಗಿ ಎರಡು ಏಜೆನ್ಸಿಗಳ ಪಾತ್ರವು ಹೇಗಾದರೂ ಅತಿಕ್ರಮಿಸುವುದರಿಂದ ಸಮ್ಮಿಲನವು ತಾರ್ಕಿಕ ಮತ್ತು ಅಪೇಕ್ಷಣೀಯವಾಗಿದೆ ಎಂದು ವಾದಿಸಲಾಗಿದೆ. ಆರ್ಗ್ಯುಮೆಂಟ್ಸ್ ಫಾರ್ ಕಂಟಿನ್ಯೂಡ್ ಅಮಾಲ್ಗಮೇಷನ್, ಮುಂದುವರಿಸಿದ ಸಮ್ಮಿಲನಕ್ಕಾಗಿ ವಾದಗಳು. ವಿಲೀನದ ಅನುಭವದ ಬಗ್ಗೆ ಅನುಕೂಲಕರವಾಗಿ ವರದಿ ಮಾಡುವವರು ಈ ಕೆಳಗಿನಂತೆ ವಾದಿಸುತ್ತಾರೆ. ನಿರ್ದೇಶನಾಲಯ ಮತ್ತು ಸಚಿವಾಲಯವು ಸ್ವತಂತ್ರವಾಗಿ ಪ್ರಸ್ತಾವನೆಗಳನ್ನು ಪರಿಶೀಲಿಸುವ ಅಗತ್ಯವನ್ನು ವಿಲೀನಗೊಳಿಸಿದೆ. ಇದು ವಿಳಂಬವನ್ನು ಕಡಿಮೆ ಮಾಡಿದೆ ಮತ್ತು ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿದೆ. ಇದು ಸ್ಥಾಪನೆಯ ವೆಚ್ಚದಲ್ಲಿ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಿದೆ. 4.7.3 ದಿ ಡಿ-ಅಮಾಲ್ಗಮೇಷನ್ ಅಪ್ರೋಚ್, ಅಂದರೆ ಡಿ-ಅಮಾಲ್ಗಮೇಷನ್ ಅಪ್ರೋಚ್, ಆರ್ಗ್ಯುಮೆಂಟ್ಸ್ ಫಾರ್ ಡಿ-ಅಮಾಲ್ಗಮೇಷನ್ ಗಾಗಿ ವಾದಗಳು. ವಿಲೀನಗೊಳಿಸುವಿಕೆಯನ್ನು ಶಿಫಾರಸು ಮಾಡುವ ಅಧಿಕಾರಿಗಳು ಈ ಕೆಳಗಿನ ವಾದಗಳನ್ನು ನೀಡುತ್ತಾರೆ. ವಿಲೀನವು ಹೆಚ್ಚಿನ ಸಮಯದ ಆರ್ಥಿಕತೆಯನ್ನು ಅನುಮತಿಸಿದರೂ ಇದು ಪ್ರಸ್ತಾಪಗಳ ಎರಡು ಸಮಾನಾಂತರ ಪರಿಶೀಲನೆಯನ್ನು ತೆಗೆದುಹಾಕುತ್ತದೆ. ಅನುಭವವು ತೋರಿಸಿದೆ ಸಂಯೋಜಿತ ಸ್ಥಾಪನೆಯ ಅಡಿಯಲ್ಲಿ ಅಂತಿಮ ಪ್ರಸ್ತಾಪಗಳು ಯೋಜನೆಗಳ ಗುಣಮಟ್ಟವು ಆಗಾಗ್ಗೆ ಒಳಗೊಂಡಿರುತ್ತದೆ. ಇದು ಆಗಾಗ್ಗೆ ಒಳಗೊಂಡಿರುತ್ತದೆ ಎಂಬ ಪರಿಶೀಲನೆ ನಿರ್ದೇಶನಾಲಯ ಮತ್ತು ಸೆಕ್ರೆಟರಿಯೇಟ್ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸಿದಾಗ ಇದು ಹೀಗಿರಲಿಲ್ಲ ಎಂದು ಅವರು ಗಮನ ಸೆಳೆದಿದ್ದಾರೆ. ವಿಲೀನವು ಇಲಾಖೆಗಳ ಮುಖ್ಯಸ್ಥರ ಕಾರ್ಯಗಳು ಮತ್ತು ಸಚಿವಾಲಯದ ಕಾರ್ಯಗಳ ನಡುವಿನ ವ್ಯತ್ಯಾಸವನ್ನು ಕ್ರಮೇಣ ತೆಗೆದುಹಾಕುವಲ್ಲಿ ಕಾರಣವಾಗಿದೆ. ಸಮ್ಮಿಲನವು ಸಚಿವಾಲಯದ ಮಟ್ಟದಲ್ಲಿ ಪ್ರಸ್ತಾವನೆಗಳು ಮತ್ತು ಯೋಜನೆಗಳ ವಸ್ತುನಿಷ್ಠ ಪರೀಕ್ಷೆಯನ್ನು ಕಷ್ಟಕರವಾಗಿಸಿದೆ. ಇಲಾಖೆಯ ಮುಖ್ಯಸ್ಥರಿಗೆ ಅಪರಾಧವನ್ನು ಉಂಟುಮಾಡುವುದನ್ನು ತಪ್ಪಿಸಲು ಕಾರ್ಯದರ್ಶಿಗಳು ತಮ್ಮ ಟಿಪ್ಪಣಿಗಳನ್ನು ಕಡತದ ಮೇಲೆ ಸಂರಕ್ಷಿತ ರೀತಿಯಲ್ಲಿ ಬರೆಯಬೇಕಾಗುತ್ತದೆ. ಈ ಹೆಚ್ಚುವರಿ ಎಚ್ಚರಿಕೆಯು ಹೆಚ್ಚಾಗಿ ಸೆಕ್ರೆಟೇರಿಯೇಟ್ ಅಧಿಕಾರಿಗಳು ಪ್ರಕರಣ ಸ್ಪಷ್ಟ ಪರೀಕ್ಷೆಯನ್ನು ತಡೆಯುತ್ತದೆ. ವಿಲೀನ ಯೋಜನೆಗಳ ಅಡಿಯಲ್ಲಿ ಇಲಾಖೆಯು ಮುಖ್ಯಸ್ಥರು ಸೆಕ್ರೆಟೇರಿಯೇಟ್ನಲ್ಲಿ ಉಳಿದುಕೊಂಡಿರುತ್ತಾರೆ. ಅವರು ಪ್ರವಾಸಗಳು ಮತ್ತು ತಪಾಸಣೆಗಳಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅದು ಅವರ ಮುಖ್ಯ ಕಟ್ಟುಪಾಡುಗಳು. ಮೇಲೆ ತಿಳಿಸಿದ ವಿಧಾನಗಳನ್ನು ಅಧ್ಯಯನ ಮಾಡಿದ ನಂತರ ಸಚಿವಾಲಯಗಳು ಇಲಾಖೆಗಳು ನೀತಿ, ಯೋಜನೆ ಮತ್ತು ಕಾರ್ಯತಂತ್ರಗಳ ನಿರ್ಧಾರಗಳ ಮೇಲೆ ಕೇಂದ್ರೀಕರಿಸಬೇಕು ಎಂಬ ತೀರ್ಮಾನಕ್ಕೆ ನಾವು ತಲುಪಿದ್ದೇವೆ. ಅನುಷ್ಠಾನದ ಕೆಲಸವನ್ನು ಸಮರ್ಪಕವಾಗಿ ಅಧಿಕಾರ ಪಡೆದ ಕಾರ್ಯನಿರ್ವಾಹಕರಿಗೆ ನೀಡಬೇಕು. 2ನೇ ARC ಸೂಚಿಸಿದೆ. ಮಂತ್ರಿಗಳು ತಮ್ಮ ಸಚಿವಾಲಯಗಳು ಮತ್ತು ಇಲಾಖೆಗಳ ಕಾರ್ಯಕ್ಷಮತೆಗಾಗಿ ಅಂತಿಮವಾಗಿ ಸಂಸತ್ತಿಗೆ ಜವಾಬ್ದಾರರಾಗಿರುವುದರಿಂದ ನೀತಿ ನಿರ್ಮಾಣ ಮತ್ತು ಅನುಷ್ಠಾನ ಕಾರ್ಯಗಳ ನೀರಿನ ಬಿಗಿಯಾದ ಪ್ರತ್ಯೇಕತೆ ಇರುವುದಿಲ್ಲ. ಭಾರತ ಸರ್ಕಾರದ ನಿಯಮಗಳ ಪ್ರಕಾರ ಭಾರತ ಸರ್ಕಾರದಲ್ಲಿ ಇಲಾಖೆಗೆ ನಿಯೋಜಿಸಲಾದ ಎಲ್ಲ ವ್ಯವಹಾರಗಳನ್ನು ಉಸ್ತುವಾರಿ ಸಚಿವರ ನಿರ್ದೇಶನದ ಅಡಿಯಲ್ಲಿ ವಿಲೇವಾರಿ ಮಾಡಬೇಕಾಗುತ್ತದೆ. ಸಚಿವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದು ಎಂದು ಗಮನಿಸಲಾಗಿದೆ. ವಾಡಿಕೆಯ ಕಾರ್ಯಗಳ ನೇರ ನಿಯಂತ್ರಣವನ್ನು ತೆಗೆದುಕೊಳ್ಳುವ ಬದಲು
ಕಾಲಕಾಲಕ್ಕೆ ಕಾರ್ಯಾಚರಣೆಯ ಏಜೆನ್ಸಿಗಳ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ರಾಜ್ಯಗಳಲ್ಲಿ ಕಾರ್ಯನಿರ್ವಾಹಕ ಏಜೆನ್ಸಿಗಳು ಅನುಷ್ಠಾನದ ಕೆಲಸದ ಪ್ರಮುಖ ಭಾಗವನ್ನು ನಿರ್ವಹಿಸುತ್ತವೆ. ಅವುಗಳನ್ನು ಇಲಾಖೆಗಳನ್ನಾಗಿ ರಚಿಸಲಾಗಿದೆ. ಶಾಸನಬದ್ಧ ಮಂಡಳಿಗಳು, ಆಯೋಗಗಳು, ಇಲಾಖಾ ಉದ್ಯಮಗಳು ಮತ್ತು ಇತರ ಪ್ಯಾರಾಸ್ಟಾಟಲ್ಗಳು ಕೇಂದ್ರೀಕೃತ ನಿಯಂತ್ರಣಗಳು ಮತ್ತು ಅಧಿಕಾರದ ಅಸಮರ್ಪಕ ನಿಯೋಗದ ಕಾರಣ ಈ ಸಂಸ್ಥೆಗಳು ನಿಜವಾದ ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಆಯೋಗವು ಗಮನ ಸೆಳೆದಿದೆ. ಆದರೆ ಕಾರ್ಯನಿರ್ವಾಹಕ ಏಜೆನ್ಸಿಗಳಿಗೆ ಹೆಚ್ಚಿದ ಅಧಿಕಾರವನ್ನು ನಿಯೋಜಿಸುವ ಅಗತ್ಯವನ್ನು ಗುರುತಿಸಲಾಗುತ್ತಿದೆ ಮತ್ತು ಕೆಲವು ರಾಜ್ಯಗಳು ಈ ಏಜೆನ್ಸಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ನಿಯೋಜಿಸಿದೆ. ಒಟ್ಟಾರೆ ವಿಧಾನವು ಎಚ್ಚರಿಕೆ ಮತ್ತು ಹಿಂಜರಿಕೆಯಿಂದ ಕೂಡಿದೆ. ಇದು ಎರಡನೇ ಆಡಳಿತ ಸುಧಾರಣಾ ಆಯೋಗ ರಾಜ್ಯ ಮತ್ತು ಜಿಲ್ಲಾಡಳಿತದ ಬಗ್ಗೆ ಕೊಟ್ಟಿರುವ ಪೀಠಿಕೆ ಮತ್ತು ಟಿಪ್ಪಣಿಯಿಂದ ನಮಗೆ ಗೊತ್ತಾಗಿರುತ್ತದೆ. 4.8 ಸಮ್ಮರಿ ಅಂದರೆ ಸಾರಾಂಶ. ನಿರ್ದೇಶನಾಲಯವು ಕಾರ್ಯನಿರ್ವಾಹಕ ಸಂಸ್ಥೆಯಾಗಿದ್ದು ಸೆಕ್ರೆಟೇರಿಯೇಟ್ ಮಟ್ಟದಲ್ಲಿ ರೂಪಿಸಲಾದ ನೀತಿಗಳನ್ನು ಕಾಂಕ್ರೀಟ್ ಕ್ರಿಯೆಗೆ ಭಾಷಾಂತರಿಸುವ ಪಾತ್ರವನ್ನು ವಹಿಸುತ್ತದೆ. ನಿರ್ದೇಶನಾಲಯಗಳು ಮಧ್ಯಂತರ ಮಟ್ಟದ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಸ್ಥಾಪಿಸುತ್ತವೆ. ಪ್ರಧಾನ ಕಚೇರಿ ಮತ್ತು ಜಿಲ್ಲೆಗಳ ನಡುವೆ ಇದು ಕ್ಷೇತ್ರ ಕಾರ್ಯಾಚರಣೆಗಳನ್ನು ಸಂಘಟಿಸುತ್ತವೆ ಮತ್ತು ಮೇಲ್ವಿಚಾರಣೆ ಮಾಡುತ್ತವೆ. ಈ ಮಧ್ಯಂತರವನ್ನು ಪ್ರಾದೇಶಿಕ ಆಡಳಿತ ಎಂದು ಕರೆಯಲಾಗುತ್ತದೆ. ಕಂದಾಯ ಮಂಡಳಿಯು ರಾಜ್ಯದ ಕಂದಾಯ ಆಡಳಿತಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಲು ಪ್ರಧಾನ ಕಚೇರಿಯಲ್ಲಿರುವ ಸಂಸ್ಥೆಯಾಗಿದೆ. ಇದು ವಿಭಿನ್ನ ಅಸ್ತಿತ್ವವನ್ನು ಹೊಂದಿರುವ ಸ್ವಾಯತ್ತ ಸಂಸ್ಥೆಯಾಗಿದೆ ಮತ್ತು ಹೆಚ್ಚಿನ ರಾಜ್ಯ ಸರ್ಕಾರಿ ವ್ಯವಸ್ಥೆಗಳಿಂದ ಪ್ರತ್ಯೇಕವಾಗಿದೆ. ಸಚಿವಾಲಯ ಮತ್ತು ನಿರ್ದೇಶನಾಲಯದ ನಡುವಿನ ಸಂಬಂಧದ ಸಂಭವನೀಯ ಮಾದರಿಗಳಲ್ಲಿ ನಾವು ಈ ಘಟಕದಲ್ಲಿ ಹೆಚ್ಚು ಪ್ರಮುಖವಾದವುಗಳನ್ನು ಮಾತ್ರ ಎತ್ತಿ ತೋರಿಸಿದ್ದೇವೆ. ನಿರಂತರ ಸಂವಾದದ ಪ್ರಕ್ರಿಯೆಯಲ್ಲಿ ಎರಡು ಏಜೆನ್ಸಿಗಳು ಲಾಕ್ ಆಗಿರುತ್ತವೆ. ಸರ್ಕಾರವು ಮುನ್ನುಗ್ಗುತ್ತಿದ್ದಂತೆ ಹೆಚ್ಚಿನ ದಕ್ಷತೆಯ ಅನ್ವೇಷಣೆಯಲ್ಲಿ ಅದರ ಹಿನ್ನೆಲೆಯಲ್ಲಿ ಆಡಳಿತಾತ್ಮಕ ಪ್ರಯೋಗಗಳು ನಡೆಯುತ್ತವೆ. ಇದು ನಿರ್ದಿಷ್ಟ ಮಾದರಿಗಳಲ್ಲಿ ಮಾರ್ಪಾಡುಗಳು ಮತ್ತು ಮಾರ್ಪಾಡುಗಳಿಗೆ ಕಾರಣವಾಗುತ್ತದೆ ಮತ್ತು ಇತರರನ್ನು ತ್ಯಜಿಸುತ್ತದೆ ಮತ್ತು ಅದು ನಡೆಯುತ್ತಿದೆ. ಇಲ್ಲಿಗೆ ಇದರೊಂದಿಗೆ ಘಟಕ 4 ಕಾರ್ಯದರ್ಶಿ ಮತ್ತು ನಿರ್ದೇಶಕರ ನಡುವಿನ ಸಂಬಂಧ ಮಾದರಿಗಳ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.